ಆಕಾಶವಾಣಿ ಹಾಸನ. ಆರೋಗ್ಯದ ಉಪಯುಕ್ತ ಸಂಗತಿಗಳನ್ನು ತಿಳಿಸುವ ಕಾರ್ಯಕ್ರಮ ಆದಿಚುಂಚನಗಿರಿ ಆರೋಗ್ಯವಾಣಿ. ಕೇಳಿ ಕಾರ್ಯಕ್ರಮ ಆದಿಚುಂಚನಗಿರಿ ಆರೋಗ್ಯವಾಣಿ. ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ನಿಮ್ಮೆಲ್ಲರಿಗೂ ಇಂದಿನ ಆದಿಚುಂಚನಗಿರಿ ಆರೋಗ್ಯವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಕೇಳುಗರೆ, ಇಂದಿನ ಕಾರ್ಯಕ್ರಮದಲ್ಲಿ ಸಂಧಿವಾತದ ರೋಗ ಲಕ್ಷಣಗಳು, ಪರಿಣಾಮಗಳು ಹಾಗೂ ಚಿಕಿತ್ಸೆ ಈ ಕುರಿತಂತೆ ಮಾಹಿತಿಯನ್ನ ಕೇಳೋಣ. ಮಾಹಿತಿ ಮಾಡಿಕೊಡಲಿದ್ದಾರೆ ಡಾಕ್ಟರ್ ಸಂಗೀತಾ ಕೆ.ಎನ್. ಇವರೊಂದಿಗೆ ಸುಜಾತ ಎಫ್. ತಳವಾರ್. ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ನಮಸ್ಕಾರ. ಇಂದಿನ ಆದಿಚುಂಚನಗಿರಿ ಆರೋಗ್ಯವಾಣಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಸಂಧಿವಾತಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನು ಮಾಡಿಕೊಡ್ಲಿಕ್ಕೆ ಡಾಕ್ಟರ್ ಸಂಗೀತಾ ಕೆ.ಎನ್. ಅವರಿದ್ದಾರೆ. ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್. ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಥ್ಯಾಂಕ್ ಯು, ಧನ್ಯವಾದಗಳು ಮ್ಯಾಮ್. ಮೇಡಮ್, ಇದು ಈ ಕಾಲಕ್ಕೆ ಬೇಕಾಗಿರುವಂತಂದ್ರೆ ಯಾವಾಗೂ ಬೇಕು, ಈ ಕಾಲಕ್ಕೆ ಅದರಲ್ಲೂ ಚಳಿ ಹೆಚ್ಚಾಗಿರೋದ್ರಿಂದ ನೋವುಗಳೆಲ್ಲ ಜಾಸ್ತಿ, ಅದರಲ್ಲೂ ಸಂಧಿವಾತ ಏನಾದರೂ ಇದ್ದವ್ರಿಗೆ ಇನ್ನೂ ಹೆಚ್ಚಿಗೆ ತೊಂದರೆ ಕೊಡುತ್ತೆ ಅಂತ ನಾನು ಅನ್ಕೊಳ್ತಾ ಇದ್ದೀನಿ. ಡಾಕ್ಟರ್ ಆಗಿ ನೀವು ಅದನ್ನ ಹೇಳಬೇಕು. ಚಳಿಗಾಲಕ್ಕೆ ಜಾಸ್ತಿ ಆಗುತ್ತಾ, ಮಳೆಗಾಲಕ್ಕೆ ಜಾಸ್ತಿ ಆಗುತ್ತಾ, ಅಥವಾ ಎಲ್ಲಾ ಕಾಲದಲ್ಲೂ ಅದು ಇರೋವಾಗ ಚಿಕಿತ್ಸೆ ತೆಗೆದುಕೊಳ್ಳದಿದ್ರೆ ಜಾಸ್ತಿ ಇರುತ್ತಾ ಅಂತ. ಮೊದಲನೇದಾಗಿ ನಾವು ಸಂಧಿವಾತ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಂಡು ಮತ್ತೆ ಕಾರಣಗಳ ಬಗ್ಗೆ ಮಾತಾಡೋಣ. ಆಯ್ತು ಮೇಡಮ್, ಖಂಡಿತ. ಸೊ ಸಂಧಿವಾತ ಅಂದ್ರೆ ಏನು ಅಂತ ನಾನು ಮೊದಲಾಗಿ ಹೇಳ್ತೀನಿ. ಸೊ ಸಂಧಿಗಳು ಅಂತ ಹೇಳಿದ್ರೆ ಕೀಲ್ಗಳು, ಅಂದ್ರೆ ಎರಡು ಮೂಳೆಗಳ ಮಧ್ಯೆ ಇರುವಂತ ಭಾಗನ ನಾವು ಸಂಧಿಗಳು ಅಂತ ಕರಿತೀವಿ. ಇಲ್ಲಿ ಕಾಣಿಸ್ಕೊಳ್ಳುವಂತ ಉರಿ ಊತ ಅಥವಾ ಸ್ವೆಲ್ಲಿಂಗ್ ಅಥವಾ ಇನ್ಫ್ಲಮೇಷನ್ ನಾವ್ ಇಂಗ್ಲಿಷ್ ಅಲ್ಲಿ ಹೇಳೋದಾದ್ರೆ, ಸೊ ಈ ರೀತಿ ಜನರಲಿ ಕಾಣಿಸೋದನ್ನ ನಾವು ಸಂಧಿವಾತ ಅಂತ ನಾವು ಕರಿತೀವಿ. ಇದು ಯಾವ ವಯಸ್ಸಿನಲ್ಲಿ ಬೇಕಾದ್ರೂ ಕಾಣಿಸ್ಕೊಳ್ಬಹುದು, ಚಿಕ್ಕ ಮಕ್ಕಳಿಂದ ಹಿಡಿದು ತುಂಬಾ ವಯಸ್ಸಾದವರಲ್ಲೂ ಕಾಣಿಸ್ಕೊಳ್ಬಹುದು. ಬಟ್ ಹೆಚ್ಚುವರಿ ಇದು 15ರಿಂದ 45 ವರ್ಷದ ಮಧ್ಯೆ ಇರುವಂತ ಹೆಣ್ಣು ಮಕ್ಕಳಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ. ಅಂದ್ರೆ ಗಂಡು ಮಕ್ಳಿಗೂ ಹೆಣ್ಮಕ್ಳಿಗೂ 9:1 ರೇಷಿಯೋ, ಅಂದ್ರೆ 9 ಜನ ಹೆಣ್ಮಕ್ಳಿಗೆ ಕಾಣಿಸ್ಕೊಂಡ್ರೆ ಒಬ್ಬ ಗಂಡಸಿಗೆ ಕಾಣಿಸ್ಕೊಳ್ಳುವಂತ ಸಮಸ್ಯೆ ಇದು. ಸೊ ಯಾಕೆ ಕಾಣಿಸ್ಕೊಳ್ಳುತ್ತೆ, ಇದಕ್ಕೆ ಕಾರಣಗಳು ಏನು ಅಂತ ಹೇಳಿದ್ರೆ, ಒಂದು ಕೆಲವೊಮ್ಮೆ ಅನುವಂಶೀಯ ಮೇಡಮ್. ಅಂದ್ರೆ 40ರಿಂದ 50% ಜನರಲ್ಲಿ ಫ್ಯಾಮಿಲಿ ಹಿಸ್ಟ್ರಿ ಅಥವಾ ಮನೆಯಲ್ಲಿ ಯಾರಿಗಾದ್ರೂ ಅವರ ಅಣ್ಣ ತಮ್ಮಂದಿರಿಗಿರ್ಬೋದು, ಅಕ್ಕ ತಂಗಿಯರಿಗೆ, ತಂದೆ ತಾಯಿಯರಿಗೆ, ಚಿಕ್ಕಪ್ಪ ದೊಡ್ಡಪ್ಪದಿರೋ ಅವ್ರ ಮಕ್ಕಳಿಗೆ, ಆ ರೀತಿ ಯಾರಲ್ಲಿ ಬೇಕಾದ್ರೂ ಯಾವ್ದಾದ್ರು ಒಂದು ಆಟೋಇಮ್ಯೂನ್ ಡಿಸೀಸ್ ಅಥವಾ ಈ ತರ ಥೈರಾಯ್ಡ್ ಇರಬಹುದು, ರುಮಟಾಯ್ಡ್ ಆರ್ಥ್ರೈಟಿಸ್ ಅಥವಾ ಸಂಧಿವಾತ ಇರಬಹುದು, ಇದ್ರಲ್ಲಿ ಯಾವ್ದು ಬೇಕಾದ್ರೂ ಫ್ಯಾಮಿಲಿ ಹಿಸ್ಟ್ರಿ ಇರುವಂತ ಕಂಡೀಷನ್ ಒಂದು. ಮೇಡಮ್, ಈಗ ನನ್ಗೊಂದ್ ಸಣ್ಣ ಆತಂಕ ಇದೆ. ಏನಂತಂದ್ರೆ ಡೌಟ್ ಇದು, ಅನುವಂಶೀಯ ಅಂತ ಹೇಳಿದ್ರಿ ಅಲ್ವಾ, ಗಂಡು ಮಕ್ಕಳಿಗೆ ಯಾಕೆ ಬರಲ್ಲ, ಹೆಣ್ಮಕ್ಳಿಗೆ ಯಾಕೆ ಬರುತ್ತೆ? ಗಂಡು ಮಕ್ಕಳಲ್ಲೂ ಬರುತ್ತೆ ಮೇಡಮ್, ಗಂಡು ಮಕ್ಕಳಲ್ಲೂ ಬರುತ್ತೆ. 9:1 ರೇಷಿಯೋ, ಅಂದ್ರೆ 9 ಜನ ಹೆಣ್ಮಕ್ಳಿಗೆ ಕಾಣಿಸ್ಕೊಂಡ್ರೆ ಒಬ್ಬ ಗಂಡಸಿಗೆ ಬರುವಂತ ಸಮಸ್ಯೆ. ಆಮೇಲೆ ಇನ್ನೊಂದು ನೀವು ಹೇಳಿದ್ರಿ ಇನ್ಫ್ಲಮೇಷನ್ ಅಂದ್ರೆ ಏನು, ಇತ್ತೀಚೆಗೆ ಬಹಳ ಟ್ರೆಂಡಿಂಗ್ ಪದ ಇದು, ಇನ್ಫ್ಲಮೇಷನ್. ಎಲ್ಲದಕ್ಕೂ ಇನ್ಫ್ಲಮೇಷನ್ ಏನಾಗಂದ್ರೆ, ಅಂದ್ರೆ ನಮ್ಮ ರಕ್ತ ಕಣಗಳಲ್ಲಿ ಕೆಲವೊಂದು ಸೆಲ್ಗಳಿರುತ್ತೆ ಮೇಡಮ್, ರಕ್ತ ಕಣಗಳು, WBCs ಅಂತ ನಾವೇನ್ ಕರಿತೀವಿ. ಇನ್ಫ್ಲಮೇಷನ್ ಇರುವಂತ ಕಂಡೀಷನ್ ಅಲ್ಲಿ ಈ WBCs ಅನ್ನುವಂಥದ್ದು ಆ ಸ್ಥಳದಲ್ಲಿ ಹೆಚ್ಚಾಗಿ ಬಂದು ಅಕ್ಯುಮುಲೇಟ್ ಆಗುವಂಥದ್ದು. ಸೊ ಅದರಿಂದ ಏನಾಗುತ್ತೆ, ತುಂಬಾ ಫ್ಲೂಯಿಡ್ ಅಕ್ಯುಮುಲೇಷನ್ ಆಗಿರುತ್ತೆ. ಸೊ ಫ್ಲೂಯಿಡ್ ಇರೋದ್ರಿಂದ ಮತ್ತೆ ಇನ್ಫ್ಲಮೇಟರಿ ಮಾರ್ಕರ್ಸ್ ಅಂತ ಕೆಲವೊಂದು ಕೆಮಿಕಲ್ ಸಬ್ಸ್ಟೆನ್ಸಸ್ ನಮ್ಮ ಮೈಯಲ್ಲಿರುತ್ತೆ, ಅದು ಹೆಚ್ಚಾಗಿ ಕಾಣಿಸ್ಕೊಂಡು ಅಲ್ಲಿ ಫ್ಲೂಯಿಡ್ ಅಕ್ಯುಮುಲೇಷನ್ ಆಗುತ್ತೆ. ಸೊ ಅದಕ್ಕೆ ಎಷ್ಟೋ ಬಾರಿ ನಾವು ಕೀಲ್ಗಳಲ್ಲಿ ಸ್ಟಾರ್ಟಿಂಗ್ ಸ್ಟೇಜಸ್ ಅಲ್ಲಿ ನಾವು ಬಾವು ಅಥವಾ ಸ್ವೆಲ್ಲಿಂಗ್ ಕಾಣಿಸದೆ ಹೋದ್ರು ಸಹ ಸೊ ಕ್ರಮೇಣ ಅದು ಸ್ವೆಲ್ಲಿಂಗ್ ಎಲ್ಲ ಕಾಣ್ತಾ ಹೋಗುತ್ತೆ. ಅಂದ್ರೆ ನಾವು ಆಕ್ಚುಲಿ ಮುಟ್ಟಿ ನೋಡಿದಾಗ ನಮ್ಗೆ ಜಾಯಿಂಟ್ ಒಳಗಡೆ ನೀರಿನ ಅಂಶ ಇರುವಂತದ್ದು ನಮ್ಗೆ ಫೀಲ್ ಆಗುತ್ತೆ. ಸೊ ಅದೊಂದು. ಮತ್ತೆ ಮುಟ್ಟಿದಾಗ ಆಕ್ಚುಲಿ ತುಂಬಾ ಬಿಸಿ ಇರುತ್ತೆ ಕೀಲ್ಗಳು. ಸೊ ಇದೆಲ್ಲ ಸೈನ್ಸ್ ಆಫ್ ಇನ್ಫ್ಲಮೇಷನ್. ಸೊ ಅಂದ್ರೆ ಇದೆಲ್ಲ ಹೆಚ್ಚುವರಿ WBCs ಅಂತಂದ್ರೆ ಈ ವೈಟ್ ಬ್ಲಡ್ ಸೆಲ್ಸ್ ಅಂತ ಹೇಳಿ ರಕ್ತದಲ್ಲಿ ಇರುವಂತ ಕೆಲವು ಸ್ಪೆಸಿಫಿಕ್ ಕಣಗಳಿವು. ಸೊ ಇದು ಇನ್ಫೆಕ್ಷನ್ ಆದಾಗ ಅಥವಾ ಏನಾದ್ರೂ ಏಟ್ ಆದಾಗ ಇವೆಲ್ಲ ರೆಸ್ಕ್ಯೂ ಅಂತ ಅಂದ್ರೆ ಕಾಪಾಡಕ್ಕೆ, ಆ ಟಿಶ್ಯೂನ ಸೇವ್ ಮಾಡಕ್ಕೆ ಬರುವಂತ ಕಣಗಳು. ಬಟ್ ನಾವು ನೋಡಂತ ಈ ಕೀಲ್ವಾಯು ಇರ್ಬೋದು ಅಥವಾ ಬೇರೆ ಆಟೋಇಮ್ಯೂನ್ ಡಿಸೀಸಸ್ ಇರ್ಬೋದು, ಇದರಲ್ಲಿ ಇವು ಸ್ವಲ್ಪ ಅತಿಯಾಗಿ ಕೆಲಸ ಮಾಡುವಂತದ್ದು. ಇನ್ನೊಂದು ಪದ ಬಳಸಿದ್ರಿ ನೀವು, ಆಟೋ ಇಮ್ಯೂನ್ ಅಂತ. ಏನಾಗಂದ್ರೆ
ಆಟೋ ಇಮ್ಯೂನ್ ಒಳ್ಳೆ ಪ್ರಶ್ನೆ ಕೇಳಿದ್ರಿ ಮೇಡಮ್. ಆಕ್ಚುಲಿ ಇಮ್ಯುನಿಟಿ ಅಂತ ಅಂದ್ರೆ ನಮ್ಮ ಮೈಯಲ್ಲಿ ಇವಾಗ ಕಾರ್ಡಿಯೋವಾಸ್ಕ್ಯುಲರ್ ಸಿಸ್ಟಮ್ ಅಥವಾ ಹೃದಯಕ್ಕೆ ಸಂಬಂಧಪಟ್ಟ ಹಾಗೆ, ಶ್ವಾಸಕೋಶಕ್ಕೆ ಸಂಬಂಧಪಟ್ಟ ಹಾಗೆ ಎಷ್ಟೊಂದು ವ್ಯವಸ್ಥೆಗಳಿದೆ, ಸಿಸ್ಟಮ್ಸ್ ಅಂತ ನಾವು ಕರಿತೀವಿ. ಸೊ ಹಾಗೇನೆ ಇನ್ಫೆಕ್ಷನ್ ಆದಾಗ ಅಥವಾ ಏನಾದ್ರೂ ಏಟ್ ಆದಾಗ ಅದಕ್ಕೆ ಅಗೇನ್ಸ್ಟ್ ಆಗಿ ನಾವು ನಮ್ಮ ಮೈ ಫೈಟ್ ಮಾಡ್ಬೇಕು ಅಂತಂದ್ರೆ ಅದಕ್ಕೂ ಒಂದು ವ್ಯವಸ್ಥೆ ಇದೆ, ಅದನ್ನ ಇಮ್ಯೂನ್ ಸಿಸ್ಟಮ್ ಅಂತ ನಾವು ಕರಿತೀವಿ. ಸೊ ಯೂಶಲಿ ಈ ತರ ಇನ್ಫೆಕ್ಷನ್ ಆದಾಗ ಫೈಟ್ ಮಾಡ್ಬೇಕಾಗಿರೋಂತ ಕಣಗಳು ಏನಾಗುತ್ತೆ ಅಂದ್ರೆ ಆಟೋ ಇಮ್ಯುನಿಟಿನಲ್ಲಿ ತಂತಾನೆ ನಾಶ ಮಾಡ್ಕೊಳ್ಳುವಂತ ಸ್ಥಿತಿ. ಆಟೋ ಇಮ್ಯುನಿಟಿ, ಆಟೋ ಅಂತಂದ್ರೆ ಸ್ವಯಂ, ಇಮ್ಯುನಿಟಿ ಅಂದ್ರೆ ತಂತಾನೆ ನಾಶ ಮಾಡ್ಕೊಳ್ಳುವಂಥದ್ದು. ಅಂದ್ರೆ ಇಮ್ಯೂನ್ ಸಿಸ್ಟಮ್ ಕನ್ಫ್ಯೂಸ್ ಆಗಿ ತನ್ನ ಟಿಶ್ಯೂಸ್ನೆ, ತನ್ನ ನಾರ್ಮಲ್ ಟಿಶ್ಯೂ ಅನ್ನೇ ಅದು ಔಟ್ಸೈಡ್ ಇಂದ ಬಂದಿರೋದು ಅಥವಾ ಇನ್ಫೆಕ್ಷನ್ ಅಂತ ಪರಿಗಣಿಸಿ ಅದನ್ನ ನಾಶ ಮಾಡ್ಕೊಳ್ಳುವಂತ ಸ್ಥಿತಿ, ಅದನ್ನ ಆಟೋ ಇಮ್ಯುನಿಟಿ ಅಂತ ನಾವು ಕರಿತೀವಿ ಮೇಡಮ್. ಸೊ ಇದು ಕೀಲ್ಗಳಲ್ಲಿ ಮಾತ್ರ ಅಲ್ಲದೆ ಅದು ಚರ್ಮದಲ್ಲಿ ಬೇಕಾದ್ರೂ ಕಾಣಿಸ್ಕೊಳ್ಬಹುದು, ಕೂದಲು ಉದುರೋದು, ಶ್ವಾಸಕೋಶ ಡ್ಯಾಮೇಜ್ ಆಗೋದು, ಕಿಡ್ನಿಗಳು ಡ್ಯಾಮೇಜ್ ಆಗೋದು, ನರಗಳು, ಮಿದುಳು, ಯಾವ ಪಾರ್ಟ್ ಅಲ್ಲಿ ಬೇಕಾದ್ರೂ ಇದು ಕಾಣಿಸ್ಕೊಳ್ಬಹುದು. ಎಷ್ಟೋ ಸಲ ಆಕ್ಚುಲಿ ನಮ್ಮ ಹೆಣ್ಮಕ್ಳು ತುಂಬಾ ರಕ್ತಸ್ರಾವ ಆಗಿ ಬರ್ತಾ ಇರ್ತಾರೆ. ಸೊ ಕೆಲವರಿಗೆ ಅನಿಮಿಯಾ ಅನ್ನೋದು ತುಂಬಾ ಐರನ್ ಟ್ಯಾಬ್ಲೆಟ್ಸ್ ಇಂಜೆಕ್ಷನ್ಸ್ ಕೊಟ್ಟು ಸಹ ಅದು ಇಂಪ್ರೂವ್ ಆಗ್ತಾ ಇರಲ್ಲ. ಸೊ ಅದಕ್ಕೆ ಏನ್ ಕಾರಣ ಅಂದ್ರೆ ಎಷ್ಟೋ ಬಾರಿ ರಕ್ತ ಕಣಗಳನ್ನ ನಾಶ ಮಾಡ್ತಾ ಇರೋಂಥದ್ದು. ಸೊ ಕೆಲವೊಮ್ಮೆ ರಕ್ತನೇ ಉತ್ಪತ್ತಿ ಆಗ್ತಾ ಇರೋದಿಲ್ಲ, ಉತ್ಪತ್ತಿ ಆಗಿರುವಂತ ರಕ್ತ ಕಣಗಳನ್ನು ಕೆಲವೊಮ್ಮೆ ಈ ವ್ಯವಸ್ಥೆ ನಾಶ ಮಾಡ್ತಾ ಇರುತ್ತೆ. ಓಕೆ, ಎಷ್ಟೋ ಬಗೆ ಇದೆ ಮೇಡಮ್. ಅದು ಒಂದೇ ಭಾಗದಲ್ಲಿ ಸೀಮಿತ ಅಲ್ಲ, ಇದು ಕೀಲುಗಳಿಗೆ ಮಾತ್ರ ಸಂಬಂಧಪಟ್ಟಿದ್ದಲ್ಲ. ಇದು ಇವಾಗ ರುಮಟಾಯ್ಡ್ ಆರ್ಥರೈಟಿಸ್ ಅಥವಾ ಸಂಧಿವಾತ ಅಂತ ನಾವು ಕರೆದ್ರೂ ಸಹ ಅದು ಕೀಲಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ. ಬಟ್ ಹಾಗಂತ ಬೇರೆ ಆರ್ಗನ್ ಸಿಸ್ಟಮ್ಸ್ ಅಲ್ಲಿ ಕಾಣಿಸ್ಕೊಳ್ಳಲ್ಲ ಅಂತ ಅಲ್ಲ. ಎಷ್ಟೋ ಬಾರಿ ಕಣ್ಣೀರ್ ಉತ್ಪತ್ತಿ ಆಗೋದ್ ಕಡಿಮೆ ಆಗ್ಬಿಟ್ಟಿರುತ್ತೆ, ಜೊಲ್ಲು ಉತ್ಪತ್ತಿ ಆಗೋದ್ ಕಡಿಮೆ ಆಗಿರುತ್ತೆ, ಕಿವಿ ಕೆಳಗಡೆ ಭಾಗ ಕೆಲವೊಮ್ಮೆ ಬಾವು ಬಂದಿರುತ್ತೆ, ಸ್ವೆಲ್ಲಿಂಗ್ ಇರುತ್ತೆ, ಪ್ಯಾರೋಟಿಡ್ ಸ್ವೆಲ್ಲಿಂಗ್ ಅಂತ ನಾವು ಕರಿತೀವಿ. ಸೊ ಇದನ್ನ ಸೆಕೆಂಡರಿ ಜೋಗ್ರೆನ್ಸ್ ಅಂತ ನಾವು ಕರಿತೀವಿ ಮೇಡಮ್. ಸೊ ಇಂಥವ್ರಲ್ಲಿ ಏನಂತಂದ್ರೆ ಇಡ್ಲಿ ನುಂಗಕ್ಕೆ ಕಷ್ಟ ಆಗೋದು, ಚಪಾತಿ, ದೋಸೆ ಈ ತರ ಡ್ರೈ ಐಟಮ್ಸ್ ನುಂಗಕ್ಕೆ ಕಷ್ಟ ಆಗಂತ ಸ್ಥಿತಿ ಒಂದು. ಮತ್ತೆ ಟೀಚರ್ಸ್ ಯಾರಾದ್ರೂ ಇದ್ರೆ ಅಂದ್ರೆ 1 hour ಅವ್ರಿಗೆ ಪಾಠ ಮಾಡ್ಲಿಕ್ಕೂ ತುಂಬಾ ಕಷ್ಟ ಆಗ್ತಾ ಇರುತ್ತೆ. ಪದೇ ಪದೇ ನೀರ್ ಕುಡಿತಾನೆ ಇರ್ಬೇಕು ಅಂತ ಅನ್ಸುತ್ತೆ, ಅಥವಾ ನೀರಿನಂಶ ಇಲ್ಲದೆ ಇರುವಂತ ವಸ್ತುಗಳನ್ನ ಅವರು ನುಂಗಕ್ಕೆ ತುಂಬಾ ಹಿಂಸೆ ಪಡ್ತಾರೆ, ಗಂಟಲೇ ಸಿಕ್ಕಾಕೊಳ್ಳುವಂಥದ್ದು, ಕೆಮ್ಮು ಬರುವಂಥದ್ದು ಈ ರೀತಿ ಆಗುತ್ತೆ. ಕೆಲವರಿಗೆ ಏನಾಗುತ್ತೆ ಅಂದ್ರೆ ಕಣ್ಣಲ್ಲಿ ಕಸ ಬಿದ್ದಿರೋ ಅನ್ಸೋದು, ಚುಚ್ತಾನೆ ಇದೆ ಅಂತ ಅನ್ಸೋದು, ಉಜ್ಬೇಕು ಅನ್ಸೋದು, ಕೆಲವೊಮ್ಮೆ ಕಣ್ಣಲ್ಲಿ ಉಜ್ಜಿ ಅಲ್ಸರ್ಸ್ ಆಗಿರೋದುಂಟು ಮೇಡಮ್. ಸೊ ಇದಲ್ಲದೆ ಅದ್ ನರಗಳಲ್ಲೂ ಅದು ವ್ಯಾಸ್ಕ್ಯುಲೈಟಿಸ್, ನ್ಯೂರೋವ್ಯಾಸ್ಕ್ಯುಲೈಟಿಸ್ ಅಂತ ನಾವು ಕರಿತೀವಿ. ಫುಟ್ ಡ್ರಾಪ್ ಅಂತ ಎಲ್ಲ ಆಗುತ್ತೆ, ಅಂದ್ರೆ ಹಿಂಬಡಿ ಏನಿದೆ ಅದನ್ನ ಪಾದನ ಮೇಲೆತ್ತಕ್ಕೂ ಕಷ್ಟ ಆಗುವಂತ ಸ್ಥಿತಿ. ಕೆಲವೊಮ್ಮೆ ಈ ರೀತಿಯಾದ ನ್ಯೂರೋವ್ಯಾಸ್ಕ್ಯುಲೈಟಿಸ್ ಅಥವಾ ವ್ಯಾಸ್ಕ್ಯುಲೈಟಿಸ್ ಎಲ್ಲಿ ಬೇಕಾದ್ರೂ ಕಾಣಿಸ್ಕೊಳ್ಳುವಂತ ಸ್ಥಿತಿ. ಅಂದ್ರೆ ರುಮಟಾಯ್ಡ್ ಆರ್ಥರೈಟಿಸ್ ಬರೀ ಕೀಲುಗಳಿಗೆ ಸೀಮಿತ ಅಲ್ಲ, ಅದು ಇಡೀ ದೇಹದಲ್ಲೇ ಎಲ್ಲಿ ಬೇಕಾದ್ರೂ ಅಫೆಕ್ಟ್ ಮಾಡಬಹುದು. ಇದು ರುಮಟಾಯ್ಡ್ ಆರ್ಥರೈಟಿಸ್ ಸಂಬಂಧಪಟ್ಟ ಹಾಗೆ. ಬಟ್ ಹಾಗೆ ಬೇರೆ ಬೇರೆ ಕಾಯಿಲೆಗಳಿದಾವೆ, ಅಂದ್ರೆ SLE ಅಂತ, ಕ್ಲಿರೋಡರ್ಮಾ, ಜೋಗ್ರೆನ್ ಸಿಂಡ್ರೋಮ್, ಇನ್ಫ್ಲಮೇಟರಿ ಮಯೋಸೈಟಿಸ್, ಹೀಗೆ ಹಲವಾರು ಕಾಯಿಲೆಗಳಲ್ಲೂ ಈ ಜಾಯಿಂಟ್ ಪೇನ್ ಅಂದ್ರೆ ಕೀಲು ನೋವು ತುಂಬಾ ಬಾಧಿಸುತ್ತೆ. ಯೂಶಲಿ ಹೇಗೆ ಕಾಣಿಸ್ಕೊಳ್ಳುತ್ತೆ ಅಂತ ಹೇಳಿದ್ರೆ ಸಣ್ಣ ಕೀಲು, ದೊಡ್ಡ ಕೀಲು ಇನ್ವಾಲ್ವ್ಮೆಂಟ್ ಹೆಚ್ಚಾಗಿ ಇರುತ್ತೆ. ಅಟ್ಲೀಸ್ಟ್ ಒಂದು ಸಣ್ಣ ಕೀಲಲ್ಲಿ ಸ್ವೆಲ್ಲಿಂಗ್ ಇದ್ದು ಬೆಳಗ್ಗೆ ಹೊತ್ತು ಅಥವಾ ಸ್ವಲ್ಪ ಹೊತ್ತು ರೆಸ್ಟ್ ತಗೊಂಡ್ಮೇಲೆ ಕೈ ಮಡ್ಸ್ಲಿಕ್ಕೆ ಕಷ್ಟ ಆಗೋದಿರ್ಬೋದು, ಕಾಲ್ ಮಚ್ಕೊಳ್ಳಿಕ್ ಕಷ್ಟ ಆಗೋದಿರ್ಬೋದು, ಮಿನಿಮಮ್ ಅರ್ಧ ಗಂಟೆ ಅವರಿಗೆ ಈ ತರ ಬಿಗಿತಾ ಇರುತ್ತೆ ಮೇಡಮ್. ಕೆಲಸ ಮಾಡ್ತಾ ಮಾಡ್ತಾ ಅಥವಾ ಬೆರಳನ್ನ ಆಡ್ಸದ್ಮೇಲೆ ಆ ಸ್ಪೆಸಿಫಿಕ್ ಜಾಯಿಂಟ್ ನ ಆಡ್ಸಕ್ ಸ್ಟಾರ್ಟ್ ಮಾಡಾದ್ಮೇಲೆ ಅದು ಸ್ವಲ್ಪ ಸಡ್ಲ ಆಗುತ್ತೆ. ಸೊ ನಮ್ಮ ಪೇಷಂಟ್ಸ್ ಹೇಗೆ ಹೇಳ್ತಾರೆ ಅಂತ ಹೇಳಿದ್ರೆ ಬೆಳಗ್ಗೆ ಅಂತೂ ಕೆಲಸ ಮಾಡೋಕೆ ಆಗಲ್ಲ, ಸೂರ್ಯ ಸ್ವಲ್ಪ ಮೇಲ್ ಬಂದ್ಮೇಲೆ ಸ್ವಲ್ಪ ಸಡ್ಲ ಅನ್ಸುತ್ತೆ, ಅಥವಾ ಬಿಸಿ ಬಿಸಿ ನೀರಲ್ಲಿ ಸ್ನಾನ ಮಾಡಾದ್ಮೇಲೆ ಅಥವಾ ಕೈನ ಬಿಸಿ ನೀರಲ್ಲಿ ಡಿಪ್ ಮಾಡಾದ್ಮೇಲೆ 10 ನಿಮಿಷ 1/4 ಗಂಟೆ ಬಿಸಿನೀರಲ್ಲಿ ಇಟ್ಕೊಂಡ್ಮೇಲೆ ಅವ್ರಿಗೆ ಸ್ವಲ್ಪ ಆರಾಮ್ ಅಂತ ಅನ್ಸುತ್ತೆ. ಇದಲ್ಲದೆ ಪೇನ್ ಕಿಲ್ಲರ್ಸ್ ಸಿಗುತ್ತಲ್ವಾ ಎಷ್ಟು ಮೆಡಿಕಲ್ ಶಾಪ್ಸ್ ಅಲ್ಲೆಲ್ಲ, ಅದನ್ನ ತಗೊಂಡಾಗ್ಲೂ ಸಹ ಸ್ವಲ್ಪ ಅವ್ರಿಗೆ ರಿಲೀಫ್ ಇರುತ್ತೆ. ಸೊ ಇದು ಸಂಧಿವಾತಕ್ಕೆ ಸಂಬಂಧಪಟ್ಟ ಹಾಗೆ. ಬಟ್ ಬೇರೆ ಕಾಯಿಲೆಗಳನ್ನ ನಾವು ಅಂದ್ರೆ ಇವಾಗ ಸಂಧಿವಾತಕ್ಕೆ ಮಾತ್ರ ಸೀಮಿತ ಪಟ್ಟ ಹಾಗೆ ನಾವು ನೋಡೋದಾದ್ರೆ ಯಾವ ವಯಸ್ಸಲ್ಲಿ ಬೇಕಾದ್ರೂ ನಾವು ಅದನ್ನ ನೋಡಬಹುದು. ಸೊ ಚಿಕ್ಕ ಮಗು ಇವಳಿಗೆ ಯಾಕೆ ಬಂತು ಅದಕ್ಕೆ ಉತ್ತರ ಇಲ್ಲ. ಸೊ ಕಾರಣಗಳೇನು ಅಂತ ನೀವು ಕೇಳಿದ್ರಿ. ಒಂದು ಕೆಲವೊಮ್ಮೆ ಅದು ಅನುವಂಶೀಯ, ಸೊ ಫ್ಯಾಮಿಲಿನಲ್ಲಿ ಯಾರಿಗಾದ್ರೂ ಇದ್ರೆ ಬರುವಂತ ಸ್ಥಿತಿ. ಇನ್ನು ಕೆಲವರಿಗೆ ಯಾವ್ದಾದ್ರು ವೈರಲ್ ಇನ್ಫೆಕ್ಷನ್ ಇಂದ ಬರುವಂತ ಸ್ಥಿತಿ. ನಮ್ಗೆಲ್ಲರಿಗೂ ಫ್ಲೂ ಆಗಿರುತ್ತೆ ಅಲ್ವಾ. ಸೊ ಎಷ್ಟೋ ಬಾರಿ ಏನಾಗುತ್ತೆ ಅಂದ್ರೆ ಫ್ಲೂ ಬಂದವ್ರಿಗೆ ಎಲ್ಲಾರ್ಗು ಬರಲ್ಲ, ಬಟ್ ಫ್ಲೂ ಬಂದವ್ರಿಗೆ ಈ ಕೀಲ್ ನೋವು ಬರುವಂತ ಸಾಧ್ಯತೆ ಹೆಚ್ಚಾಗಿ ಇರುತ್ತೆ ಮೇಡಮ್. ಸೊ ಪೋಸ್ಟ್ ವೈರಲ್ ಆರ್ಥರೈಟಿಸ್ ಅಂತ ನಾವು ಕರಿತೀವಿ. ಅಥವಾ ಅದು ಅಂದ್ರೆ ತಾತ್ಕಾಲಿಕವಾಗಿರುತ್ತಾ ಅಥವಾ ಒಂದ್ಸರ್ತಿ ಬಂದ್ರೆ ಹೋಗೋದೇ ಇಲ್ವಾ ಮೇಡಮ್ ಅದು?
ಪೋಸ್ಟ್ ವೈರಲ್ ಆರ್ಥರೈಟಿಸ್ ಅಂತ ನಾವೇನ್ ಕರಿತೀವಿ ಅದು 3 ವಿಧಗಳಾಗಿ ನಾವು ವಿಂಗಡಿಸಬಹುದು. ಫಸ್ಟ್ 1/3, ಸೆಕೆಂಡ್ 1/3, ಲಾಸ್ಟ್ 1/3 ಅಂತ. ಸೊ ಫಸ್ಟ್ 1/3 ಅಲ್ಲಿ ಲೋ ಡೋಸ್ ಸ್ಟಿರಾಯ್ಡ್ ವಿತ್ ಪೇನ್ ಕಿಲ್ಲರ್ಸ್, ಬರೀ ಈ ತರ ಪೇನ್ ಕಿಲ್ಲರ್ ಔಷಧಿ ಮತ್ತೆ ಕಡಿಮೆ ಪ್ರಮಾಣದಲ್ಲಿ ಸ್ಟಿರಾಯ್ಡ್ ಮಾತ್ರೆಗಳು ಕೊಟ್ಟು ಅದನ್ನ ಕಂಟ್ರೋಲ್ ತಂದ್ಬಿಡ್ಬೋದು. ಇನ್ನು ಕೆಲವರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಇದು ಸಾಲದೆ ಅವ್ರಿಗೆ ಪದೇ ಪದೇ ಇದು ಮಾತ್ರೆ ನಿಲ್ಸಿದ ತಕ್ಷಣ ಪುನಃ ಜಾಸ್ತಿ ಆಗುತ್ತೆ, ಬೆಳಗ್ಗೆ ಹೊತ್ತು ಸ್ಟಿಫ್ನೆಸ್ ಆಗೋದು ಇವೆಲ್ಲ ಜಾಸ್ತಿ ಆಗುತ್ತೆ. ಸೊ ಇಂಥ ರೋಗಿಗಳಲ್ಲಿ ನಾವು ಯೂಶಲ್ ಆಗಿ ಆರ್ಥರೈಟಿಸ್ ಪೇಷಂಟ್ಸ್ಗೆ ಬಳಸುವಂತ ಆರ್ಥರೈಟಿಸ್ ಮಾತ್ರೆಗಳನ್ನ ನಾವು ಕೊಡ್ಬೇಕಾಗತ್ತೆ. ಅದು ಕೆಲವರಿಗೆ ಬರೀ 8 ರಿಂದ 9 ತಿಂಗಳು ಕೊಟ್ರೆ ಅದರಲ್ಲೇನೆ ಅವರು ಪೂರ್ತಿ ಗುಣಮುಖರಾಗಿ ಹೋಗ್ತಾರೆ. ಸೊ ಎಷ್ಟು ಡೋಸೇಜ್ ಅಲ್ಲಿ ಅವ್ರ ಕಂಟ್ರೋಲ್ ಅಲ್ಲಿ ಇದ್ದಾರೆ, ಸೊ ನಾವು ಡೋಸೇಜ್ ಕಡಿಮೆ ಮಾಡಿದಾಗ ಏನಾದ್ರು ಮತ್ತೆ ಜಾಸ್ತಿ ಆಗ್ತಾ ಇದೆಯಾ, ಇದನ್ನೆಲ್ಲ ನೋಡ್ಕೊಂಡು ಮಾನಿಟರ್ ಮಾಡ್ಕೊಂಡು ನಾವು ಅದನ್ನ ತೀರ್ಮಾನಿಸಬೇಕಾಗತ್ತೆ ಎಷ್ಟು ದಿನ ಕೊಡ್ಬೇಕು ಅನ್ನೋದು. ಇನ್ನು ಲಾಸ್ಟ್ 1/3 ಇನ್ನು ಇದಾರೆ ಅವ್ರಿಗೆ ರುಮಟಾಯ್ಡ್ ಆರ್ಥರೈಟಿಸ್ ಆಗಿ ಇವಾಲ್ವ್ ಆಗೋಗುತ್ತೆ. ಅಂದ್ರೆ ಈ ವೈರಸ್ ಇನ್ಫೆಕ್ಷನ್ ಇಂದ ತಂತಾನೆ ಆಂಟಿಬಾಡೀಸ್ ಪ್ರೊಡ್ಯೂಸ್ ಆಗ್ಬಿಟ್ಟು ನಮ್ಮ ಶರೀರದಲ್ಲಿ ಅದು ರುಮಟಾಯ್ಡ್ ಸಂಧಿವಾತ ಆಗಿ ಕಂಟಿನ್ಯೂ ಆಗೋಗುತ್ತೆ. ಸೊ ಈ ರೀತಿ ಕಂಟಿನ್ಯೂ ಆದವರಲ್ಲಿ ಸುಮಾರು ವರ್ಷ ಔಷಧಿಗಳು ಆಕ್ಚುಲಿ ಬೇಕಾಗತ್ತೆ. ಈ ಆಂಟಿಬಾಡೀಸ್ ಪ್ರೊಡಕ್ಷನ್ ಎಲ್ಲ ಏನಾಗಿರುತ್ತೆ ನಮ್ಮ ಮೈಯಲ್ಲಿ ಅದನ್ನ ನಾವು ಅವ್ರ ದೇಹದಿಂದ ತೆಗಿಲಿಕ್ಕಾಗಲ್ಲ. ಸೊ ಪ್ರಾಕ್ಟಿಕಲಿ ಹೇಳ್ಬೇಕು ಅಂತ ಹೇಳಿದ್ರೆ ಅವ್ರಿಗೆ ಲೈಫ್ ಲಾಂಗ್ ಔಷಧಿ ಬೇಕಾಗತ್ತೆ. ಹೀಗೆ ಥೈರಾಯ್ಡ್ ಸಮಸ್ಯೆ ಆಗ್ಲಿ, ಡಯಾಬಿಟೀಸ್ ಆಗ್ಲಿ, ನಾವ್ ಹೇಗೆ ಲೈಫ್ ಲಾಂಗ್ ಮಾತ್ರೆ ತಗೊಳ್ಬೇಕು ಅಂತ ನಾವ್ ಹೇಳ್ತೀವೋ, ಸೊ ಸೇಮ್ ರೂಲ್ ಈ ರೀತಿಯಾದ ಆರ್ಥರೈಟಿಸ್ಗೂ ಸಹ ಅಪ್ಲೈ ಆಗುತ್ತೆ. ಬಟ್ ಎಷ್ಟೋ ಬಾರಿ ಏನಾಗುತ್ತೆ ಅಂದ್ರೆ ಕಡಿಮೆ ಡೋಸೇಜ್ ಅಲ್ಲಿ ಒಬ್ಬ ವ್ಯಕ್ತಿ ಚೆನ್ನಾಗಿ ಕಂಟ್ರೋಲ್ ಅಲ್ಲಿ ಇಟ್ಕೊಂಡಿದ್ದಾರೆ, ಲೈಫ್ ಸ್ಟೈಲ್ ಎಲ್ಲ ಚೆನ್ನಾಗಿ ಮಾಡಿಫೈ ಮಾಡ್ಕೊಂಡಿದ್ದಾರೆ, ಅವ್ರ ಕಾಯಿಲೆ ತುಂಬಾ ಚೆನ್ನಾಗಿ ಕಂಟ್ರೋಲ್ ಅಲ್ಲಿ ಇದೆ ಅಂತ ನಮ್ಗೆ ಕ್ಲಿನಿಕಲಿ ಅನ್ನಿಸಿದಾಗ, ಅಂದ್ರೆ ಅವ್ರನ್ನ ನೋಡಿದಾಗ ಪ್ಲಸ್ ಲ್ಯಾಬ್ ಇನ್ವೆಸ್ಟಿಗೇಷನ್ಸ್ ಇದೆರಡೂ ನಾವು ಪರಿಗಣಿಸಿ ಅದನ್ನ ತೀರ್ಮಾನ ಮಾಡ್ಬೇಕಾಗತ್ತೆ. ಸೊ ಈ ರೀತಿ ಇರೋರಲ್ಲಿ ನಾವು ಔಷಧಿನ ನಿಲ್ಸಿ ಸಹ ನಾವು ನೋಡ್ಬೋದು. ಇದೇನ್ ಮಾರಣಾಂತಿಕ ಕಾಯಿಲೆ ಅಂತೇನಲ್ಲ ಅಲ್ವಾ? ಮಾರಣಾಂತಿಕ ಅಲ್ಲದೆ ಹೋದ್ರೂನು ಅದು ರೋಗದಿಂದ ಇರ್ಬೋದು ಅಥವಾ ರೋಗಕ್ಕೆ ನಾವು ಕೊಡುವಂತ ಔಷಧಿಯಿಂದ ಇರ್ಬೋದು, ಅವ್ರಿಗೆ ಕೆಲವೊಂದು ಕಾಂಪ್ಲಿಕೇಶನ್ಸ್ ಆಗೋ ಸಾಧ್ಯತೆ ಇರುತ್ತೆ. ಮೇಡಮ್, ಈಗ ವಾತ ಜಾಸ್ತಿ ಆದಾಗ ಅದೇ ನೀವೇನ್ ಇನ್ಫ್ಲಮೇಷನ್ ಅಂತ ಏನ್ ಹೇಳಿದ್ರಿ, ಅದು ಜಾಸ್ತಿ ಆದಾಗ ಈ ಕಾರ್ಡಿಯೋಗೆ ಅಂದ್ರೆ ಹೃದಯಕ್ಕೆ ಸಂಬಂಧಪಟ್ಟ ಹಾಗೆ ತೊಂದರೆಗಳಾಗಬಹುದು ಅಂತ ಹೇಳ್ತಾರಲ್ಲ, ನಿಜನಾ? ಖಂಡಿತ ಮೇಡಮ್. ಆಕ್ಚುಲಿ ಇನ್ಫ್ಲಮೇಷನ್ ಅಂತ ನಾವು ಐಡೆಂಟಿಫೈ ಮಾಡೋದ್ರಲ್ಲಿ ಇದು ಒಂದು ಇಂಪಾರ್ಟೆಂಟ್ ಟೆಸ್ಟ್ ನಾವು ಮಾಡುವಂತದ್ದು. ಇನ್ಫ್ಲಮೇಷನ್ ಇರುವಾಗ ಒಂದು ರಕ್ತಹೀನತೆ ಆಗುತ್ತೆ, ಪ್ಲೇಟ್ಲೆಟ್ ಕೌಂಟ್ ಅದು ಜಾಸ್ತಿ ಆಗುವಂತ ಸಾಧ್ಯತೆ. ಮತ್ತೆ ಇನ್ಫ್ಲಮೇಷನ್ ಹೆಚ್ಚಿರುವಾಗ ಟ್ರೈಗ್ಲಿಸರೈಡ್ಸ್ ಅನ್ನೋದು ಇಟ್ ಇಸ್ ಅ ಬ್ಯಾಡ್ ಕೊಲೆಸ್ಟ್ರಾಲ್ ನಮ್ಮ ದೇಹದಲ್ಲಿ, ಅದು ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಅದಕ್ಕೋಸ್ಕರ ನಾವು ಆಕ್ಚುಲಿ ಸ್ಟೀರಾಯ್ಡ್ಸ್ ಕೊಟ್ಟು ಆಂಟಿ ಇನ್ಫ್ಲಮೇಟರಿ ಮೆಡಿಕೇಶನ್ಸ್ ಕೊಟ್ಟು ಇದನ್ನ ಕಂಟ್ರೋಲ್ ಮಾಡ್ಲೇಬೇಕಾಗುತ್ತೆ. ಕಂಟ್ರೋಲ್ ಮಾಡದೆ ಹೋದ್ರೆ ಈ ಟ್ರೈಗ್ಲಿಸರೈಡ್ ಅನ್ನೋ ಬ್ಯಾಡ್ ಕೊಲೆಸ್ಟ್ರಾಲ್ ಏನಿದೆ ಅದರಿಂದ ಚಿಕ್ಕ ವಯಸ್ಸಲ್ಲೇನೆ ಹಾರ್ಟ್ ಪ್ರಾಬ್ಲಮ್ಸ್ ಬರುವಂತದ್ದು, ಹಾರ್ಟ್ ಅಟ್ಯಾಕ್ ಆಗುವಂತದ್ದು, ಸ್ಟ್ರೋಕ್ ಆಗುವಂತದ್ದು ಇವೆಲ್ಲ ನಾವು ಕಾಣಬಹುದು ಮೇಡಮ್. ಸೊ ಅದಕ್ಕೋಸ್ಕರ ನಾವು ಇನ್ಫ್ಲಮೇಷನ್ ಆದಷ್ಟು ಬೇಗ ಕಂಟ್ರೋಲ್ಗೆ ತಗೊಳ್ಬೇಕು. ಸೊ ನಾವು ಜನರಲಿ ಇವಾಗ ಸ್ಟೀರಾಯ್ಡ್ಸ್ ಮತ್ತೆ ಪೇನ್ ಕಿಲ್ಲರ್ಸ್ ಲಾಂಗ್ ಟರ್ಮ್ ನಾವು ಕೊಡೋದಿಲ್ಲ, ಯಾಕಂದ್ರೆ ಅದರದೇ ಆದ ಸೈಡ್ ಎಫೆಕ್ಟ್ಸ್ ನಾವು ನೋಡ್ತೀವಿ. ಸೊ ಅದಕ್ಕೋಸ್ಕರ ನಾವು ಸ್ಟೀರಾಯ್ಡ್ ಸ್ಪೇರಿಂಗ್ ಡ್ರಗ್ಸ್ ಅಥವಾ ಆರ್ಥರೈಟಿಸ್ ಸ್ಪೆಸಿಫಿಕ್ ಮೆಡಿಕೇಶನ್ಸ್ ಅಂತ ನಾವು ಕರಿತೇವೆ, ಅದನ್ನ ಸೈಮಲ್ಟೇನಿಯಸ್ ಆಗಿ ಸ್ಟಾರ್ಟ್ ಮಾಡ್ಕೊಂಡು ಅದಾದ್ಮೇಲೆ ಸ್ಟೀರಾಯ್ಡ್ಸ್ ಆಗ್ಲಿ ಪೇನ್ ಕಿಲ್ಲರ್ಸ್ ಆಗ್ಲಿ ನಾವು ಕಡಿಮೆ ಮಾಡ್ತಾ ಹೋಗ್ತೇವೆ. ಇನ್ನು ಕೆಲವೊಮ್ಮೆ ಏನಾಗುತ್ತೆ ಅಂತ ಹೇಳಿದ್ರೆ ಯೂಶಲಿ ಆರ್ಥರೈಟಿಸ್ ಅಥವಾ ಸಂಧಿವಾತದಲ್ಲಿ ಹೈ ಡೋಸ್ ಸ್ಟೀರಾಯ್ಡ್ಸ್ ಬೇಕಾಗೋದಿಲ್ಲ. ಸೊ ಜನರಲಿ ಸ್ಮಾಲ್ ಡೋಸ್ ಅಂದ್ರೆ 7.5 mg, ಸೊ ಅದಷ್ಟು ಮ್ಯಾಕ್ಸಿಮಮ್ ಸಾಕಾಗುತ್ತೆ. ಸೊ ಯೂಶಲಿ ಇಷ್ಟಲ್ಲೇನೆ ಕಂಟ್ರೋಲ್ ತಗೊಳ್ಬಹುದು ನಾವು. ಕೆಲವೊಮ್ಮೆ ಅಂದ್ರೆ ಒಬ್ಬ ರೋಗಿ ತುಂಬಾ ಓವರ್ ದ ಕೌಂಟರ್ ತಗೊಂಡ್ಬಿಟ್ಟಿದ್ದಾರೆ ಔಷಧಿ ಅಂತ ಸ್ಟೀರಾಯ್ಡ್ಸ್ ಅಂತ ಹೇಳಿದ್ರೆ ಅವ್ರಿಗೆ 7.5 mg ಸಾಕಾಗೋದಿಲ್ಲ, ಅವ್ರಿಗೆ ಸ್ವಲ್ಪ ಹೈಯರ್ ಡೋಸ್ ಕೊಟ್ಟು ಕ್ರಮೇಣ ನಾವು ಕಡಿಮೆ ಮಾಡಿ ನಿಲ್ಲಿಸಬೇಕಾಗತ್ತೆ. ಇನ್ನು ಕೆಲವ್ರಿಗೆ ಏನು ಅಂತಂದ್ರೆ ಈ ತರ ಮಳೆಗಾಲದಲ್ಲಿ, ಚಳಿಗಾಲದಲ್ಲಿ, ಥಂಡಿ ಕ್ಲೈಮೇಟ್ ಅಲ್ಲಿ ಕೆಲವೊಮ್ಮೆ ಆರ್ಥರೈಟಿಸ್ ಚೆನ್ನಾಗಿ ಕಂಟ್ರೋಲ್ ಇದ್ರೂ ಸಹ ಆ ಸೀಸನ್ಸ್ ಅಲ್ಲಿ ಸ್ವಲ್ಪ ಫ್ಲೇರ್ ಅಪ್ ಆಗ್ಬಿಡುತ್ತೆ. ಅದು ಆಕ್ಚುಲಿ ಸ್ನಾಯುಗಳೆಲ್ಲ ಸ್ವಲ್ಪ ಬಿಗಿತಾ ಬರುತ್ತೆ ಮೇಡಮ್ ಈ ಕೋಲ್ಡ್ ಕ್ಲೈಮೇಟ್ ಅಲ್ಲಿ. ಸೊ ಅದರಿಂದ ಜಾಯಿಂಟ್ ಮೂವ್ಮೆಂಟ್ ಗೆ ಅವ್ರಿಗೆ ತುಂಬಾ ಹಿಂಸೆ ಆಗುತ್ತೆ. ಸೊ ಅದಕ್ಕೋಸ್ಕರ ನಾವು ಹೇಳ್ತೀವಿ ಈ ಎಸ್ಪೆಷಲಿ ಈ ಕ್ಲೈಮೇಟ್ ಅಲ್ಲಿ ಬೆಚ್ಚಗಿರಿ ಅಂತ ಎಲ್ಲ ಏನ್ ಹೇಳ್ತಾರೆ, ಮೈ ಮಾತ್ರ ಬೆಚ್ಚಗಿರ್ಬೇಕು ಅಂತ ಅಲ್ಲ, ಕೈ ಬೆರಳುಗಳನ್ನು ಸ್ವಲ್ಪ ಬೆಚ್ಚಗೆ ನಾವ್ ಇಟ್ಕೊಳ್ಬೇಕು. ಅಂದ್ರೆ ಬಿಸಿ ನೀರಲ್ಲಿ ಡಿಪ್ ಮಾಡೋದ್ರಿಂದ ಅವ್ರಿಗೆ ಸ್ವಲ್ಪ ಈ ಬಿಗಿತ ಎಲ್ಲ ಒಂಚೂರು ರಿಲೀಫ್ ಆಗುತ್ತೆ. ಅದ್ ಬಿಟ್ರೆ ಅಂತ ಮೇಜರ್ ಏನು ಹೆಲ್ಪ್ ಆಗ್ಬೇಕಿಲ್ಲ. ಅದರಿಂದ ಕಾಲ್ಗೂ ಸಹ ಹಿಮ್ಮಡಿ ಅಲ್ಲೆಲ್ಲ ತುಂಬಾ ಬಾವು ಮತ್ತೆ ಸ್ಟಿಫ್ನೆಸ್ ಏನಾದ್ರು ಜಾಸ್ತಿ ಇದ್ರೆ ಅವ್ರಿಗೂ ಒಂದ್ ಬಕೆಟ್ ಅಲ್ಲಿ ಸ್ವಲ್ಪ ಬಿಸಿನೀರು ತಗೊಂಡು ಅದರಲ್ಲಿ 10 ರಿಂದ 15 ನಿಮಿಷ ಕಾಲ್ ಡಿಪ್ ಮಾಡೋದ್ರಿಂದ ಅವ್ರಿಗೆ ಸ್ವಲ್ಪ ಆರಾಮ್ ಅನ್ಸುತ್ತೆ ಮೇಡಮ್. ಈ ಮಂಡಿ ನೋವು ಈ ಸಂಧಿವಾತದಲ್ಲೇ ಬರುತ್ತಲ್ವಾ ಮೇಡಮ್? ಮಂಡಿ ನೋವಿಗೆ ಎಷ್ಟೋ ಕಾರಣಗಳಿದೆ, ಅದರಲ್ಲಿ ಒಂದು ಕಾರಣ ಮಾತ್ರ ಸಂಧಿವಾತ. ಅದಲ್ಲದೆ ತುಂಬಾ ವಯಸ್ಸಾದವರಲ್ಲಿ ಅಥವಾ ತುಂಬಾ ಹೆಚ್ಚು ಕೆಲಸ ಮಾಡೋರು, ಕುಕ್ಕುರ್ಗಾಲಲ್ಲಿ ಕೂತ್ಕೊಂಡು ಕೆಲಸ
ಮಾಡುವಂತವ್ರು, ಇವ್ರಿಗೆಲ್ಲ ಜಾಯಿಂಟ್ ಡ್ಯಾಮೇಜ್ ಆಗಿ ಆಗುವಂತ ಆರ್ಥ್ರೈಟಿಸ್ ಅಂದ್ರೆ ಅಸ್ಥಿ ಸಂಧಿವಾತ ಅಥವಾ ಆಸ್ಟಿಯೋ ಆರ್ಥ್ರೈಟಿಸ್ ಅಂತ ನಾವು ಕರಿತೀವಿ ಮೇಡಮ್. ಸೊ ಮಂಡಿ ಇನ್ವಾಲ್ವ್ಮೆಂಟ್ ಅದರಲ್ಲೂ ಸಹ ಆಗ್ಬೋದು. ಇನ್ನು ಕೆಲವರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಯೂರಿನ್ ಇನ್ಫೆಕ್ಷನ್ ಅಥವಾ ಕರಳಲ್ಲಿ ಇನ್ಫೆಕ್ಷನ್ ಆಗಿ, ಎಸ್ಪೆಷಲಿ ಗಂಡು ಮಕ್ಕಳಲ್ಲಿ ಈ ರೀತಿ ಎಲ್ಲ ಇನ್ಫೆಕ್ಷನ್ ಆದಾಗ ಕೆಲವೊಮ್ಮೆ ರಿಯಾಕ್ಟಿವ್ ಆರ್ಥ್ರೈಟಿಸ್ ಅಂತ ಆಗುತ್ತೆ. ಸೊ ಈ ರಿಯಾಕ್ಟಿವ್ ಆರ್ಥ್ರೈಟಿಸ್ ಅನ್ನುವಂಥದ್ದು ಮಂಡಿಗೆ ಮತ್ತೆ ಹಿಮ್ಮಡಿಗೆ ಅಥವಾ ಬಿಗ್ ಜಾಯಿಂಟ್ಸ್, ತೋಳು ಇರ್ಬೋದು, ಭುಜ, ಸೊ ಈ ದೊಡ್ಡ ಕೀಲುಗಳಲ್ಲಿ ಕಾಣಿಸ್ಕೊಳ್ಳುವಂಥದ್ದು. ಸೊ ಒಂದೇ ಕಾರಣದಿಂದ ಮಂಡಿ ನೋವು ಅಥವಾ ಸಂಧಿವಾತದಿಂದ ಮಾತ್ರ ಮಂಡಿ ನೋವು ಬರುತ್ತೆ ಅಂತ ಹೇಳಿಕ್ ಬರಲ್ಲ. ಈಗ ಕೋವಿಡ್ನ ನಂತರ ಸಂಧಿವಾತ ಅಥವಾ ರೂಮಟಾಯ್ಡ್ ಆರ್ಥರೈಟಿಸ್ ಅಂತ ಏನ್ ಹೇಳ್ತೀರಿ, ಅದು ಜಾಸ್ತಿ ಆಗಿದೆ ಅಂತಾರಲ್ಲ, ನಿಜಾನ? ಇಲ್ಲ, ಕ್ಲಿನಿಕಲಿ ನಾವೇನ್ ನೋಡ್ತಾ ಇದೀವಿ ಮೇಡಮ್, ಆ ರೀತಿ ಕೋವಿಡ್ ಬಂದವರಲ್ಲಿ ಸುಮಾರು ನಮ್ಮ ಪೇಷಂಟ್ಸ್ ಆಕ್ಚುಲಿ ಕೋವಿಡ್ಗೆ ಇನ್ಫೆಕ್ಷನ್ ಆದವರು ಅವ್ರಿಗೂ ಕಾಯಿಲೆ ಏನೂ ಜಾಸ್ತಿ ಆಗಿಲ್ಲ, ಅಥವಾ ಬಹುಶಃ ಅವ್ರಿಗೆ ಇನ್ಫ್ಲಮೇಷನ್ ನಾವು ಆಲ್ರೆಡಿ ಕಂಟ್ರೋಲ್ ಮಾಡಿರೋದ್ರಿಂದ ಅವ್ರಿಗೆ ಅಂತ ಮೇಜರ್ ಕಾಂಪ್ಲಿಕೇಶನ್ಸ್ ಆಗಿಲ್ಲ. ಟು ಈ ಸಾಮಾನ್ಯ ಜನರಲ್ಲಿ ನಾವೇನು ಕೋವಿಡ್ ಇನ್ಫೆಕ್ಷನ್ ನೋಡಿದ್ವಿ ಅವರಲ್ಲಿ ಆಕ್ಚುಲಿ ಅದು ಹೆಚ್ಚಿಗೆ ಬಾಧಿಸಿರೋದು. ಬಹುಶಃ ನಮ್ಮ ಪೇಷಂಟ್ಸ್ ಇಮ್ಯೂನ್ ಸಿಸ್ಟಮ್ ನಾವು ಆಲ್ರೆಡಿ ಹಿಡಿತದಲ್ಲಿ ತಗೊಂಡಿರೋದ್ರಿಂದ ಅವ್ರಿಗೆ ಅಷ್ಟು ರಿಯಾಕ್ಷನ್ ಆಗಿಲ್ಲ ಅಂತ ನಾವು ಭಾವಿಸ್ತೀವಿ. ಮತ್ತೆ ಸಾಮಾನ್ಯ ಜನರಲ್ಲೂ ಕೋವಿಡ್ ಸುಮಾರು ಇಷ್ಟು ಜನಕ್ಕಾಗಿದೆ. ಹಾಗೆ ನೋಡಿದ್ರೆ 80 to 90% ಜನರಿಗೆ ಆರ್ಥ್ರೈಟಿಸ್ ಆಗ್ಲೇಬೇಕಿತ್ತು. ಆ ರೀತಿ ನಾವೇನು ಕಂಡಿಲ್ಲ ಮೇಡಮ್. ಸೊ ಕ್ಲಿನಿಕಲ್ ಎಕ್ಸ್ಪೀರಿಯನ್ಸ್ ಪ್ರಕಾರ ಆ ರೀತಿ ಏನೂ ಇಲ್ಲ. ಬಟ್ ಯಾವುದೇ ವೈರಸ್ ಇನ್ಫೆಕ್ಷನ್ ಇಂದ ಬೇಕಾದ್ರೂ ಇದು ಟ್ರಿಗರ್ ಆಗಬಹುದು. ಕೆಲವರಲ್ಲಿ ಆಗಿದೆ, ಬಟ್ ಅದರಿಂದನೇ ಆಗಿದೆ ಅಂತಾನೂ ಹೇಳಲಿಕ್ಕೆ ಬರಲ್ಲ. ಮೇಡಮ್, ಈಗ ಯಾವುದೇ ಕಾಯಿಲೆ ಇರ್ಲಿ, ಒಂದು ಅದಕ್ಕೆ ಬಹಳ ಮುಖ್ಯವಾದ ಕಾರಣ ಅಂದ್ರೆ ಮಾಲ್ ನ್ಯೂಟ್ರಿಷನ್ ಅಥವಾ ಪೋಷಕ ಅಂಶಗಳು ಇಲ್ಲದೆ ಇರೋದು ಅಂತ ಹೇಳ್ತಾರೆ. ಈ ಸಂಧಿ ನೋವಿಗೆ ಸಂಬಂಧಪಟ್ಟ ಹಾಗೆ ಅಥವಾ ಸಂಧಿವಾತಕ್ಕೆ ಈ ಪೋಷಕಾಂಶದ ಕೊರತೆ ಏನಾದ್ರೂ ಕಾರಣ ಆಗತ್ತಾ? ಪೋಷಕಾಂಶಗಳ ಕೊರತೆ ಅನ್ನೋದಕ್ಕಿಂತ ಈ ಫಾಸ್ಟ್ ಫುಡ್ ಏನು ನಮ್ಮ ಜನರು ಇತ್ತೀಚೆಗೆ ಮೊರೆ ಹೋಗ್ತಾ ಇದ್ದಾರೆ, ಸೊ ಅದನ್ನ ಸ್ವಲ್ಪ ಅವಾಯ್ಡ್ ಮಾಡ್ಬೇಕು ಮೇಡಮ್. ಆದಷ್ಟು ಸ್ಮೋಕಿಂಗು, ಸ್ಟ್ರೆಸ್ ಇದನ್ನ ಕಡಿಮೆ ಮಾಡ್ಬೇಕು. ಆದಷ್ಟು ಹೆಚ್ಚಿಗೆ ಸೊಪ್ಪು, ಕಾಳು, ತರಕಾರಿಗಳು, ಹಣ್ಣು, ಹಾಲು, ಮೊಸರು ಇವನ್ನ ಹೆಚ್ಚಿಗೆ ಸೇವಿಸಬೇಕು. ಎಣ್ಣೆಯಲ್ಲಿ ಕರೆದಿರುವಂತ ಪದಾರ್ಥಗಳನ್ನ ಕಡಿಮೆ ಮಾಡ್ಬೇಕು. ಹೊರಗಡೆ ಇವಾಗ ಪಿಜ್ಜಾ, ಬರ್ಗರ್ ಅಂತೆಲ್ಲ ತಿಂತಾರಲ್ವಾ, ಸೊ ಇದೆಲ್ಲದನ್ನು ಆಕ್ಚುಲಿ ರಿಸ್ಕ್ ಫ್ಯಾಕ್ಟರ್ಸ್ ಏನೆ. ಸೊ ಬ್ಯಾಲೆನ್ಸ್ ಡಯಟ್ ನ ನಾವು ಫಾಲೋ ಮಾಡ್ಬೇಕು. ನಾನ್ ವೆಜ್ ತಿನ್ನೋದ್ರಿಂದ ಬರುತ್ತೆ ಅನ್ನೋದು ಎಲ್ಲ ಸುಳ್ಳು. ಸೊ ಮತ್ತೆ ಇನ್ನೊಂದು ಕೆಲವರಿಗೆ ಅದೊಂದು ಮನ್ಸಲ್ಲಿರುತ್ತೆ, ಆಲೂಗೆಡ್ಡೆ ತಿಂದಾಗ ಜಾಸ್ತಿ ಆಗುತ್ತೆ, ಬದನೆಕಾಯಿ ತಿಂದಾಗ ಜಾಸ್ತಿ ಆಗುತ್ತೆ. ಹೌದೌದು, ವಾತಕ್ಕೆ ಸಂಬಂಧಪಟ್ಟ ಹಾಗೆ ಅವು ತರಕಾರಿಗಳು ಅಂತೆಲ್ಲ ಹೇಳ್ತಾರೆ. ಹೌದೌದು. ಸೊ ಅದನ್ನ ಫುಡ್ ಫ್ಯಾಟ್ಸ್ ಅಂತ ನಾವು ಕರಿತೀವಿ. ಆ ರೀತಿ ಆಕ್ಚುಲಿ ನಾವೇನು ರೆಸ್ಟ್ರಿಕ್ಷನ್ ಹೇಳೋದಿಲ್ಲ ನಮ್ ಪೇಷಂಟ್ಗೆ. ಸೊ ಏನು ಅಂತ ಹೇಳಿದ್ರೆ ಅವರು ಎಣ್ಣೆಲಿ ಕರ್ದಿರುವಂತ ಪದಾರ್ಥನ ಸ್ವಲ್ಪ ಅವಾಯ್ಡ್ ಮಾಡ್ಬೇಕು. ಈ ಬಜ್ಜಿ, ಬೋಂಡಾ ಇರ್ಬೋದು, ಕಬಾಬ್ಸ್ ಇರ್ಬೋದು, ಚಿಪ್ಸ್, ಈ ತರ ಜಂಕ್ ಐಟಮ್ಸ್ ಅಂತ ನಾವೇನ್ ಕರಿತೀವಿ ಅದನ್ನ ಅವರು ಅವಾಯ್ಡ್ ಮಾಡ್ಬೇಕು. ಬ್ಯಾಲೆನ್ಸ್ ಡಯಟ್ ಫಾಲೋ ಮಾಡಿದ್ರೆ ಇನ್ನು ಸ್ಪೆಸಿಫಿಕ್ ಆಗಿ ಯಾವ ಊಟದ ಪದಾರ್ಥನೂ ರೆಸ್ಟ್ರಿಕ್ಟ್ ಮಾಡುವಂತ ಅಗತ್ಯ ಇಲ್ಲ. ಅದರಲ್ಲಿ ಗೌಟ್ ಅಂತ ಒಂದು ರೀತಿಯಾದ ಆರ್ಥ್ರೈಟಿಸ್, ಗೌಟಿ ಆರ್ಥ್ರೈಟಿಸ್ ಅಂತ ನಾವು ಕರಿತೀವಿ. ಆ ರೀತಿಯ ಸಮಸ್ಯೆ ಇರೋರಿಗೆ ಮಾತ್ರ ರೆಡ್ ಮೀಟ್ ಅವಾಯ್ಡ್ ಮಾಡ್ಬೇಕು. ಸೊ ರೆಡ್ ಮೀಟ್ ಅಂದ್ರೆ ಮಟನ್, ಬೀಫ್, ಪೋರ್ಕ್ ಇದೆಲ್ಲ ಬರುತ್ತೆ. ಅದಲ್ಲದೆ ಸೀ ಫುಡ್ ಅಂತ ನಾವೇನ್ ಕರಿತೀವಿ, ಮೀನು, ಪ್ರಾನ್ಸ್ ಇವನ್ನೆಲ್ಲ ಅವರು ಅವಾಯ್ಡ್ ಮಾಡ್ಬೇಕು. ಇದಲ್ಲದೆ ಅವರು ಸ್ಪಿನಾಚ್ ಅಥವಾ ಪಾಲಕ್ ಸೊಪ್ಪು ಇದನ್ನ ಮೊಳಕೆ ಕಟ್ಟೋ ಕಾಳುಗಳನ್ನ, ಬೇಳೆಗಳನ್ನ ಸ್ವಲ್ಪ ಕಡಿಮೆ ಮಾಡ್ಬೇಕು. ಮತ್ತೆ ಜ್ಯೂಸ್, ಆಲ್ಕೋಹಾಲ್ ಅವ್ರು ಏನಾದ್ರು ತಗೊಳ್ತಾರೆ ಕಂಪ್ಲೀಟ್ ಆಗಿ ನಿಲ್ಲಿಸಲೇಬೇಕು. ಇದಲ್ಲದೆ ಪ್ಯಾಕೇಜ್ ಫ್ರೂಟ್ ಡ್ರಿಂಕ್ಸ್ ಏನಿದೆ ಅದನ್ನು ಸಹ ಅವರು ನಿಲ್ಲಿಸಲೇಬೇಕು. ಯಾಕಂದ್ರೆ ಅದರಿಂದನೂ ಅವ್ರ ಆರ್ಥ್ರೈಟಿಸ್ ಜಾಸ್ತಿ ಆಗುವಂತ ಸಾಧ್ಯತೆ ಇರುತ್ತೆ. ಫ್ರೆಶ್ ಫ್ರೂಟ್ ಜ್ಯೂಸ್ ತಗೊಳ್ಬಹುದು, ಫ್ರೂಟ್ಸ್ ತಿನ್ಬೋದು, ತರಕಾರಿಗಳು ತಿನ್ಬೋದು. ಬಟ್ ಈ ತರ ನಾನು ಏನ್ ಸ್ಪೆಸಿಫೈ ಮಾಡಿದೆ ಅದನ್ನ ಅವರು ಅವಾಯ್ಡ್ ಮಾಡ್ಲೇಬೇಕಾಗತ್ತೆ. ಮೇಡಮ್, ಈಗ ಸಂಧಿ ನೋವು ಅಥವಾ ಈ ಮಂಡಿ ನೋವು ಈ ತರದ್ದೆಲ್ಲ ಬಂದಾಗ ಡಾಕ್ಟರ್ಗಳೇನ್ ಹೇಳ್ತೀರಾ? ಒಂದು, ನೀವು ವಾಕ್ ಮಾಡ್ಬೇಕು, ತೂಕ ಕಡಿಮೆ ಮಾಡ್ಕೋಬೇಕು ಅಂತ ಹೇಳ್ತೀರಾ. ಅವ್ರಿಗೆ ನೋವೇ ಇರುತ್ತಲ್ಲ, ಹೆಂಗ್ ವಾಕ್ ಮಾಡಕ್ಕಾಗುತ್ತೆ? ನೋವು ಇರುವಾಗ ಮಾಡಿ ಅಂತ ನಾವು ಹೇಳಲ್ಲ ಮೇಡಮ್. ಆಕ್ಚುಲಿ ಫಸ್ಟ್ ನೋವು ಕಡಿಮೆ ಆಗಕ್ಕೆ ನಾವು ಔಷಧಿ ಕೊಡ್ತೀವಿ. ಸೊ ಅದಲ್ಲದೆ ಅವರು ನೋವು ಕಡಿಮೆ ಆದ್ಮೇಲೆನೆ ವಾಕ್ ಮಾಡ್ಬೇಕು. ಯಾಕಂದ್ರೆ ಈ ತರ ಇನ್ಫ್ಲಮೇಷನ್ ಇರೋವಾಗ ವಾಕ್ ಮಾಡೋದ್ರಿಂದ ಮಸಲ್ ರಪ್ಚರ್, ಟೆಂಡನ್ ರಪ್ಚರ್ ಅಂತ ನಾವೇನ್ ಕರಿತೀವಿ, ಆ ರೀತಿ ಆಗುವಂತ ರಿಸ್ಕ್ ಇರುತ್ತೆ. ಸೊ ನೋವು ತುಂಬಾ ಹೆಚ್ಚಿರುವಾಗ ವಾಕ್ ಮಾಡಿ ಅಂತ ನಾವು ಹೇಳಲ್ಲ, ಖಂಡಿತ ಹೇಳಲ್ಲ. ಬಟ್ ತೂಕ ಕಡಿಮೆ ಮಾಡ್ಕೊಳ್ಳೋದು ತುಂಬಾ 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 ಇಂಪಾರ್ಟೆಂಟ್ ಮೇಡಮ್. ಯಾಕಂದ್ರೆ ಅವ್ರ ಮೈ ತೂಕ ಕಡಿಮೆ ಆದಾಗ ಮಂಡಿಗಳ ಮೇಲೆ ಬೀಳುವಂತ ಪ್ರೆಷರ್ ಕಡಿಮೆ ಆಗುತ್ತೆ. ಸೊ ಅದರಿಂದ ಅವ್ರಿಗೆ ರಿಲೀಫ್, ಆಕ್ಚುಲಿ ಒಂದ್ 5 kg ಕಡಿಮೆ ಆದ್ರೇನೆ ಅವ್ರಿಗೇನೆ ಗೊತ್ತಾಗುತ್ತೆ ರಿಲೀಫ್. ಮಂಡಿ ನೋವು ಕಡಿಮೆ ಅನ್ಸುತ್ತೆ, ಜೆಲ್ಲಿಂಗ್ ಅಂತ ಕರಿತೀವಿ. ಸುಮಾರು ಹೊತ್ತು 1 hour 2 hours ಕೂತ್ ಮೇಲೆ ಎದ್ದು ನಡೆಯಕ್ಕೆ ಕಷ್ಟ ಆಗ್ತಿರುತ್ತೆ. ಆ ಜೆಲ್ಲಿಂಗ್ ಎಲ್ಲ ಕಡಿಮೆ ಆಗ್ಬಿಡುತ್ತೆ. ಸೊ ಅವ್ರಿಗೇನೆ ಆ ಲೈಟ್ ಫೀಲಿಂಗ್ ಗೊತ್ತಾಗುತ್ತೆ. ಸೊ ಅದಕ್ಕೋಸ್ಕರ ವಾಕಿಂಗ್ ಮಾಡಿ ಅಂತ ಎಲ್ಲ ನಾವು ಹೇಳೋದು. ಯಾರಿಗೆ ಆದ್ರೂ ಆರ್ಥ್ರೈಟಿಸ್ ಇದ್ರು ಇಲ್ಲದೆ ಇದ್ರೂನು ಕಡಿಮೆ ಅಂದ್ರೂನು 30 ನಿಮಿಷ ಪ್ರತಿದಿನ ವಾಕ್ ಮಾಡ್ಲೇಬೇಕು ಮೇಡಮ್. ಮೇಡಮ್, ಈಗ ಕೈಕಾಲು ನೋವು ಸಹಜವಾಗಿ ಬಂದಾಗ ಯಾರು ಹುಡುಕೊಂಡು ತಜ್ಞ ವೈದ್ಯರನ್ನೇ ಮೊದಲಿಗೆ ಭೇಟಿ ಆಗಲ್ಲ. ಇದು ಆರ್ಥ್ರೈಟಿಸೇ ಕಾಯಿಲೆ ಇದೆ ಅಂತ ಗೊತ್ತಾಗಕ್ಕೆ ಕೆಲವು ಟೆಸ್ಟ್ಗಳು ಮಾಡಿಸ್ತೀರಿ ಅಂತ ಅನ್ಸುತ್ತೆ. ಏನೇನ್ ಟೆಸ್ಟ್ಗಳು ಮಾಡಿಸ್ಬೇಕು?
ಮೇಡಮ್ ಆಕ್ಚುಲಿ ಈ ಟೆಸ್ಟ್ಗಳು ನಮ್ಗೆ ಬರೀ 10% ಅಷ್ಟೇ ಹೆಲ್ಪ್ ಮಾಡುತ್ತೆ ಒಂದು ಡಯಾಗ್ನೋಸಿಸ್ಗೆ ಬರ್ಲಿಕ್ಕೆ. ಸೊ ಹೆಚ್ಚುವರಿ 90% ಆಫ್ ದ ಕೇಸಸ್ ನಾವು ಬರೀ ಹಿಸ್ಟ್ರಿ ಅಂಡ್ ಕ್ಲಿನಿಕಲ್ ಎಕ್ಸಾಮಿನೇಷನ್, ಅವ್ರದ್ದು ಡೀಟೇಲ್ಸ್ ಏನ್ ನಾವು ಕಲೆಕ್ಟ್ ಮಾಡ್ಕೊಳ್ತೀವಿ, ಅವ್ರದ್ದು ಫ್ಯಾಮಿಲಿ ಹಿಸ್ಟ್ರಿ ಇರ್ಬೋದು, ಪಾಸ್ಟ್ ಹಿಸ್ಟ್ರಿ, ಸೊ ಈ ರೀತಿ ನಾವು ಹಿಸ್ಟ್ರಿ ಮತ್ತೆ ಕ್ಲಿನಿಕಲ್ ಎಕ್ಸಾಮಿನೇಷನ್ ಇಂದ 90% ನಾವು ಡಯಾಗ್ನೋಸಿಸ್ ಬಂದ್ಬಿಡ್ಬೋದು. ಇನ್ನ 10% ಏನ್ ರಿಕ್ವೈರ್ಮೆಂಟ್ ಇದೆ ಅದು ಮಾತ್ರ ಬ್ಲಡ್ ಟೆಸ್ಟ್ ಇಂದ ನಾವು ಹೆಲ್ಪ್ ತಗೊಳ್ತೀವಿ ಅಷ್ಟೇನೆ. ಸೊ ಅದ್ರಲ್ಲೂ ಯಾರಿಗೂ ತುಂಬಾ ಹೈಫೈ ಟೆಸ್ಟ್ ಯಾವ್ದು ಇರೋದಿಲ್ಲ. ಸೊ ಆಲ್ಮೋಸ್ಟ್ ಎಲ್ಲಾರ್ಗು ಬ್ಲಡ್ ಕೌಂಟ್ಸ್, ರಕ್ತ ಕಣಗಳು ಎಷ್ಟಿದೆ ಮೈಯಲ್ಲಿ ಬೇಕು, ಇನ್ಫ್ಲಮೇಟರಿ ಮಾರ್ಕರ್ಸ್ ESR CRP ಅಂತ ನಾವು ಕರಿತೇವೆ, ಸೊ ಅದನ್ನ ಟೆಸ್ಟ್ ಮಾಡಿಸ್ಬೇಕು. ಅದಲ್ಲದೆ ಕಿಡ್ನಿಗೆ ಸಂಬಂಧಪಟ್ಟಿದ್ದು, ಲಿವರ್ಗೆ ಸಂಬಂಧಪಟ್ಟಿದ್ದು ಕ್ರಿಯಾಟಿನಿನ್ ಮತ್ತೆ ಲಿವರ್ ಎನ್ಸೈಮ್ಸ್ ಅಂತ ನಾವು ಕರಿತೀವಿ. ಸೊ ಇದನ್ನ ಅಂತೂ ಎಲ್ಲಾ ಪೇಷಂಟ್ಸ್ಗೂ ಕಂಪಲ್ಸರಿ ಮಾಡಿಸ್ಲೇಬೇಕು. ಒಂದು ಯಾಕೆ ಅಂತ ಹೇಳಿದ್ರೆ, ಒಂದು ಡಯಾಗ್ನೋಸಿಸ್ ಅರೈವ್ ಆಗೋಕೆ, ಮತ್ತೆ ಇನ್ನೊಂದು ಔಷಧಿ ಶುರು ಮಾಡ್ಬೇಕು ಅಂತ ಹೇಳಿದ್ರೆ ಇದೆಲ್ಲ ಪ್ಯಾರಾಮೀಟರ್ಸ್ ನಾರ್ಮಲ್ ಇದ್ರೆ ಮಾತ್ರನೇ ನಾವು ಔಷಧಿ ಶುರು ಮಾಡ್ಬೇಕು. ಇಲ್ಲದೆ ಹೋದ್ರೆ ಅದನ್ನ ಫಸ್ಟ್ ಸರಿ ಮಾಡಿ ಅದಾದ್ಮೇಲೆ ಆರ್ಥ್ರೈಟಿಸ್ ಮಾತ್ರೆಗಳನ್ನ ಶುರು ಮಾಡ್ಬೇಕಾಗತ್ತೆ. ಸೊ ಅದಕ್ಕೋಸ್ಕರ ನಾವ್ ಈ ಟೆಸ್ಟ್ ಗಳನ್ನ, ಇದು ರುಟೀನ್ ಆಗಿ ಮಾಡಿಸುವಂತ ಟೆಸ್ಟ್. ಬಟ್ ಇದಲ್ಲದೆ ನಾವು ರುಮಟಾಯ್ಡ್ ಫ್ಯಾಕ್ಟರ್, ಆಂಟಿ-CCP ಅಂತೆಲ್ಲ ಕೆಲವೊಂದು ಸ್ಪೆಸಿಫಿಕ್ ಟೆಸ್ಟ್ ಗಳನ್ನ ಸ್ಪೆಸಿಫಿಕ್ ಪೇಷಂಟ್ಸ್ ಗೆ ಆರ್ಡರ್ ಮಾಡ್ಬೇಕಾಗತ್ತೆ. ಅಂದ್ರೆ ಕ್ಲಿನಿಕಲಿ ನಾವ್ ಏನ್ ಸಸ್ಪೆಕ್ಟ್ ಮಾಡ್ತಾ ಇದೀವಿ ಅದ್ರ ಬೇಸಿಸ್ ಮೇಲೆ ನಾವು ಈ ಟೆಸ್ಟ್ ಗಳನ್ನ ಆರ್ಡರ್ ಮಾಡ್ಬೇಕಾಗತ್ತೆ. ಕೆಲವರಿಗೆ ಚರ್ಮ ಇನ್ವಾಲ್ವ್ಮೆಂಟ್, ತುಂಬಾ ಕೂದಲು ಉದುರಿರೋದು, ಇವೆಲ್ಲ ಇರುತ್ತೆ. ಸೊ ಅಂತವ್ರಿಗೆ ಇದಿಷ್ಟು ಟೆಸ್ಟ್ ಗಳು ಸಾಕಾಗೋದಿಲ್ಲ. ಈ ತರ ಸಮಸ್ಯೆಗಳು ಇರುವಂತ ಪೇಷಂಟ್ಸ್ ಮಾತ್ರ ಆಂಟಿ ನ್ಯೂಕ್ಲಿಯರ್ ಆಂಟಿಬಾಡೀಸ್ ಅಂತೆಲ್ಲ ಸ್ಪೆಸಿಫಿಕ್ ಟೆಸ್ಟ್ ಗಳಿದೆ. ಸೊ ಅದೆಲ್ಲ ಲ್ಯಾಬ್ಸ್ ಅಲ್ಲೂ ಸಹ ಮಾಡಲ್ಲ. ಸೊ ಆತರ ಈ ರೀತಿ ಸಮಸ್ಯೆ ಇರುವಂತ ಪೇಷಂಟ್ಸ್ ಐಡೆಂಟಿಫೈ ಮಾಡಿ ಎಲ್ಲಿ ಮಾಡಿಸ್ತಾರೆ ಅದನ್ನ ನಾವು ಅವ್ರಿಗೆ ಸಜೆಸ್ಟ್ ಮಾಡ್ತೀವಿ. ಸೊ ಯೂಶಲಿ ಅದು ಮಾಮೂಲಿ ಎಲ್ಲ ಲ್ಯಾಬ್ಸ್ ಅಲ್ಲೂ ಮಾಡೋದಿಲ್ಲ, ಇಮ್ಯುನಾಲಜಿ ಲ್ಯಾಬೇ ಬೇಕಾಗತ್ತೆ. ಸೊ ಅದಕ್ಕೋಸ್ಕರ ಮತ್ತೆ ಈ ಸ್ಯಾಂಪಲ್ಸ್ ಎಲ್ಲ ಪೂಲ್ ಮಾಡಿ ಒಂದೇ ಸಲ ಒಂದ್ ಪೇಷಂಟ್ ಟೆಸ್ಟ್ ಮಾಡಕ್ ಆಗಲ್ಲ. ಅಟ್ ಎ ಟೈಮ್ ಒಂದು 20-30 ಸ್ಯಾಂಪಲ್ಸ್ ಕಲೆಕ್ಟ್ ಆಗಿ ಅದಾದ್ಮೇಲೆ ಆ ಟೆಸ್ಟ್ ನ ರನ್ ಮಾಡುವಂತದ್ದು. ಎಷ್ಟೋ ಬಾರಿ ಏನಾಗುತ್ತೆ ಅಂದ್ರೆ ನಾವ್ ಈ ಟೆಸ್ಟ್ ರಿಪೋರ್ಟ್ಗೋಸ್ಕರ ನಾವ್ ವೇಟ್ ಮಾಡಕ್ ಆಗೋದಿಲ್ಲ. ಟೆಸ್ಟ್ ಕಳಿಸ್ಬಿಟ್ಟು ಕ್ಲಿನಿಕಲ್ ಸಸ್ಪಿಷನ್ ಸ್ಟ್ರಾಂಗ್ ಇತ್ತು ಅಂತ ಹೇಳಿದ್ರೆ ಔಷಧಿ ಶುರು ಮಾಡೇ ಬಿಡ್ತೀವಿ ಮೇಡಮ್. ಈ ಬೇಸಿಕ್ ಟೆಸ್ಟ್ ಎಲ್ಲ ಏನಿದೆ ಅದು 1 hour ಅಲ್ಲೇನೆ ರಿಪೋರ್ಟ್ ಸಿಕ್ಬಿಡುತ್ತೆ. ಇಮ್ಯುನಲಾಜಿಕಲ್ ಟೆಸ್ಟ್ ಗಳು ಮಾತ್ರ ಸ್ವಲ್ಪ ಟೈಮ್ ಆಗುತ್ತೆ. ಕೆಲವೊಮ್ಮೆ ಎಲ್ಲ ಬೇರೆ ಸ್ಯಾಂಪಲ್ಸ್ ಎಲ್ಲ ಪೂಲ್ ಮಾಡಕ್ಕೆಲ್ಲ ಸ್ವಲ್ಪ ತಡ ಆಗಿ ಅದು 1-2-3 ದಿನ ಆಗಬಹುದು. ಬಟ್ ಬೇರೆ ಟೆಸ್ಟ್ ಗಳು ನಮ್ಗೆ ಆಕ್ಚುಲಿ ಔಷಧಿ ಶುರು ಮಾಡಕ್ಕೆ ಬೇಕಾಗಿರೋಂತ ಟೆಸ್ಟ್ ರಿಪೋರ್ಟ್ಸ್ 1 hour ಅಲ್ಲೇನೆ ಸಿಕ್ಬಿಡುತ್ತೆ. ಸೊ ಏನು ಡಿಲೇ ಆಗೋದಿಲ್ಲ. ಹಾಗಾಗಿ ಔಷಧಿಗಳಿದೆ, ಒಳ್ಳೆ ಅಂದ್ರೆ ತಜ್ಞ ವೈದ್ಯರನ್ನ ಕಾಣ್ಬೇಕು ಅಷ್ಟೇ. ಇದ್ರ ಹೊರತಾಗಿಯೂ ಮೇಡಮ್, ಒಂದು ಆಹಾರ ಪದ್ಧತಿ ಮತ್ತೆ ಜೀವನ ಶೈಲಿ, ಇದನ್ನ ನಾವು ಎಲ್ಲಾ ಕಾಯಿಲೆಗಳಿಗೂ ಮಾತಾಡುವಾಗ್ಲೂ ಕೊನೆಯ ಹಂತದಲ್ಲಿ ಅಂದ್ರೆ ಕೊನೆ ಸೆಗ್ಮೆಂಟ್ ಏನಿದೆ ಅದ್ರಲ್ಲಿ ಮಾತಾಡ್ತೀವಿ. ಈಗ ಸಂಧಿವಾತ ಅನ್ನೋದು ಬಹಳಷ್ಟು ಜನಕ್ಕೆ ಕಾಣಿಸ್ಕೊಳ್ತಿದೆ, ಸಹಜವಾಗ್ತಿದೆ ಎಲ್ಲರಿಗೂ ಅಂತ ಹೇಳಿದ್ರಿ. ಹಾಗಾಗಿ ಅದನ್ನೇನಾದ್ರು ಪೋಸ್ಟ್ಪೋನ್ ಮಾಡ್ಕೋಬೇಕು ಅಥವಾ ಬಂದಿರೋದನ್ನ ಕಂಟ್ರೋಲ್ ಅಲ್ಲಿ ಇಟ್ಕೋಬೇಕು, ಹತೋಟಿಯಲ್ಲಿ ಇಟ್ಕೋಬೇಕು ಅಂತಾದ್ರೆ ಯಾವ ತರಹದ ಜೀವನ ಶೈಲಿ ಇರಬೇಕು ಮತ್ತೆ ಆಹಾರ ಪದ್ಧತಿ ಇರಬೇಕು? ಫಸ್ಟ್ ಆಫ್ ಆಲ್ ಈ ಸಂಧಿವಾತ ಅಥವಾ ಆಟೋಇಮ್ಯೂನ್ ಡಿಸೀಸ್ ಯಾವುದೇ ಆದ್ರೂ ಯಾರಿಗೆ ಬಾಧಿಸುತ್ತೆ ಅಂತ ಹೇಳೋದು ಕಷ್ಟ. ಬಟ್ ನಾನು ಹೇಳಿರುವಂತ ಸಿಂಪ್ಟಮ್ಸ್, ಸೈನ್ಸ್ ಅಂಡ್ ಸಿಂಪ್ಟಮ್ಸ್ ಇತ್ತು ಅಂತ ಹೇಳಿದ್ರೆ ಮೊಟ್ಟ ಮೊದಲಿಗೆ ಅವರು ಮನೆ ಹತ್ರ ಇರುವಂತ ಫಿಸಿಷಿಯನ್ ಡಾಕ್ಟರ್ನ ಭೇಟಿ ಮಾಡ್ಬೇಕು ಮೇಡಮ್. ಎಷ್ಟೋ ಬಾರಿ ಜಸ್ಟ್ ಓವರ್ ದ ಕೌಂಟರ್ ಮೆಡಿಕೇಶನ್ಸ್ ಅಲ್ಲೇನೆ ಕಡಿಮೆ ಆಯ್ತು ಅಂತ ಹೇಳಿ ಅವರು ಇಗ್ನೋರ್ ಮಾಡಬಹುದು, ಅದನ್ನ ತಳ್ಳಿ ಹಾಕ್ಬಿಡ್ತಾರೆ. ಆ ರೀತಿ ಮಾಡದೆ ಮನೆ ಹತ್ರ ಯಾವುದೇ ಫಿಸಿಷಿಯನ್ ಇದ್ರು ಅವ್ರನ್ನ ಭೇಟಿ ಮಾಡ್ಲಿ. ಅವರು ಬೇಸಿಕ್ ಟೆಸ್ಟ್ ಏನಿದೆ ಅದನ್ನ ಅವರು ಚೆಕ್ ಮಾಡ್ಬಿಡ್ತಾರೆ. ಅದು ಒಂದು. ಮತ್ತೆ ಜೀವನ ಶೈಲಿ ನೀವೇನ್ ಹೇಳಿದ್ರಿ, ಅವರು ಒಂದು ಎಕ್ಸರ್ಸೈಸ್ ಬಗ್ಗೆ ನಾನು ಆಲ್ರೆಡಿ ಹೇಳಿದೆ, ಕಡಿಮೆ ಅಂದ್ರೂ 30 ನಿಮಿಷ ಪ್ರತಿದಿನ ವಾಕ್ ಮಾಡ್ಬೇಕು, ಬ್ಯಾಲೆನ್ಸ್ ಡೈಟ್ ತಗೊಳ್ಬೇಕು ಅಂತ. ಇವಾಗ ಅದನ್ನ ಬರ್ದೇ ಇರೋ ಹಾಗೆ ತಡೆಗಟ್ಟೋದು ಹೇಗೆ ಅಂತ ಹೇಳಿದ್ರೆ ಅದು ನಮ್ಮ ಕೈಯಲ್ಲಿ ಇಲ್ಲ. ಇನ್ಫೆಕ್ಷನ್ಸ್ ಗಾಳಿಯಲ್ಲೂ ಇರುತ್ತೆ, ಯಾವುದೇ ವೈರಸ್ ಇರ್ಬೋದು, ಗಾಳಿಯಲ್ಲಿ ಇರುತ್ತೆ, ನೀರಲ್ಲಿ ಇರುತ್ತೆ, ನಾವು ಹೊರಗಡೆ ಊಟ ತಿಂಡಿ ಮಾಡ್ತೀವಿ, ಮತ್ತೆ ಪ್ರೈವೇಟ್ ಬಸ್ಗಳಲ್ಲಿ ಎಲ್ಲ ಓಡಾಡ್ತೀವಿ. ಸೊ ಯಾರಿಂದ ಬೇಕಾದ್ರೂ ನಮ್ಗೆ ಇನ್ಫೆಕ್ಷನ್ ಆಗಬಹುದು. ಬಟ್ ಏನು ಅಂತ ಹೇಳಿದ್ರೆ, ಒಂದು ನಾವು ಹೆಚ್ಚಿಗೆ ಫ್ರೂಟ್ಸ್ ವೆಜಿಟೇಬಲ್ಸ್ ತಿನ್ನೋದ್ರಿಂದ ವೈಟಮಿನ್ B ಕಾಂಪ್ಲೆಕ್ಸ್ ಇರುವಂತ ಅಂಶಗಳು ನಾವು ಸೇವಿಸೋದ್ರಿಂದ ಅದನ್ನ ಹೆಚ್ಚುವರಿ ನಾವು ತಡಿಬಹುದು. ಇನ್ನು ಎಷ್ಟೋ ಸಲ ನಾವೇನ್ ಗಮನಿಸಿರೋದು ಅಂತ ಹೇಳಿದ್ರೆ ಹಲ್ಲು ಇನ್ಫೆಕ್ಷನ್, ಈ ರೀತಿ ಏನಾದ್ರು ಬಸಡಲ್ಲಿ ಇನ್ಫೆಕ್ಷನ್ ಆದಾಗ ಆರ್ಥ್ರೈಟಿಸ್ ಟ್ರಿಗರ್ ಆಗಂತದ್ದು. ಸೊ ಅಲ್ಲಿಗೂ ಏನ್ ಕನೆಕ್ಷನ್ ಅಂದ್ರೆ ಹೌದು, ಖಂಡಿತ ಇದೆ. ಸೊ ಆ ರೀತಿ ಯಾವುದೇ ಇನ್ಫೆಕ್ಷನ್ ಆದ್ರೂ ಅಪ್ರಾಪ್ರಿಯೇಟ್ ಟ್ರೀಟ್ಮೆಂಟ್ ಮೊದಲಾಗಿ ತಗೊಳ್ಬೇಕು ಅವರು. ಇಲ್ಲ ಅಂತ ಹೇಳಿದ್ರೆ ರಿಯಾಕ್ಟಿವ್ ಆರ್ಥ್ರೈಟಿಸ್ ಇರಬಹುದು, ರುಮಟಾಯ್ಡ್ ಆರ್ಥ್ರೈಟಿಸ್ ಇರಬಹುದು, ಸೆಪ್ಟಿಕ್ ಆರ್ಥ್ರೈಟಿಸ್ ಇರ್ಬೋದು, ಯಾವ್ದು ಬೇಕಾದ್ರೂ ಕಾಣಿಸ್ಕೊಳ್ಬಹುದು. ಸೊ ಇನ್ಫೆಕ್ಷನ್ ಆಯ್ತು ಅಂತ ಹೇಳಿದ್ರೆ ಸುಮ್ನೆ ತಡ ಮಾಡ್ಕೊಂಡು ನಾಳೆ ಹೋಗೋಣ, ನಾಡಿದ್ದು ಹೋಗೋಣ, ಹಬ್ಬ ಮುಗಿದ್ಮೇಲೆ ಹೋಗೋಣ, ಇದನ್ನೆಲ್ಲ ಬಿಟ್ಬಿಟ್ಟು ಆದಷ್ಟು ಬೇಗ ವೈದ್ಯರಲ್ಲಿ ಯಾರಾದ್ರೂ ಪರವಾಗಿಲ್ಲ ಮೇಡಮ್, ಮನೆ ಹತ್ರ ಇರುವಂತ ಯಾವುದೇ ಫಿಸಿಷಿಯನ್ ಆದ್ರೂ ತೊಂದ್ರೆ ಇಲ್ಲ, ಅವ್ರ ಬಳಿ ಹೋದ್ರೆ ಅವ್ರು ಫಸ್ಟ್ ಟ್ರೀಟ್ಮೆಂಟ್ ಶುರು ಮಾಡ್ಬಿಡ್ತಾರೆ. ಸೊ ಎಷ್ಟೋ ಬಾರಿ ಇದರಿಂದ ನಾವು ತಡಿಬಹುದು. ಅದಲ್ಲದೆ ಐಡೆಂಟಿಫೈ ಮಾಡಾದ್ಮೇಲೆ ಟ್ರೀಟ್ಮೆಂಟ್ ಅಷ್ಟೇನೆ, ಇದೇ ಬೇಸಿಕ್ ಮೆಥಡ್ಸ್ ಅಷ್ಟೇನೆ ಸ್ವಲ್ಪ ಪ್ರಿವೆಂಟ್ ಮಾಡಕ್ಕೆ. ಅದಲ್ಲದೆ ಇನ್ಯಾವುದೂ ಸ್ಪೆಸಿಫಿಕ್ ಮೆಥಡ್ ಇಲ್ಲ.
ಆದ್ರೆ ಕಡಿಮೆ ಆಗಿದೆ ನಿಲ್ಸೋಣ ಅಂತ ಇಲ್ವಾ? ಇದಕ್ಕೆ ತಗೊಳ್ತಾನೆ ಇರ್ಬೇಕಾ? ಖಂಡಿತ ನಿಲ್ಲಿಸಬಹುದು. ಕಡಿಮೆ ಅಂತೂ ಮಾಡ್ಲೇಬಹುದು ಮೇಡಮ್. ಆಕ್ಚುಲಿ ಒಂದು ಸ್ಪೆಸಿಫಿಕ್ ಡೋಸೇಜ್ ನಾವು ಕೊಡ್ತಾ ಇರ್ತೀವಲ್ಲ, ಆ ಔಷಧಿಯಲ್ಲಿ ಈ ರೋಗಿದು ಕಾಯಿಲೆ ಸ್ವಲ್ಪ ಕಂಟ್ರೋಲ್ ಬಂದಿದೆ ಅಂತ ಹೇಳಿದ್ರೆ ಸೊ 3 ತಿಂಗಳಿಗೊಮ್ಮೆ ನಾವು ಮಾನಿಟರ್ ಮಾಡ್ತೀವಿ. ಅದೇ ರೀತಿ ಅಟ್ಲೀಸ್ಟ್ 1 ವರ್ಷದವರೆಗೂ, ಕೆಲವರು ರುಮಟಾಲಜಿಸ್ಟ್ 2 ವರ್ಷದವರೆಗೂ ಮಾನಿಟರ್ ಮಾಡಿ ನೋಡ್ಬಿಟ್ಟು ಅವ್ರಿಗೆ ಮತ್ತೆ ಫ್ಲೇರ್ ಅಪ್ ಏನು ಆಗಿಲ್ಲ ಅಂತ ಅಂದ್ರೆ ಮಾತ್ರ ಒಂದು ಸ್ಟೆಪ್ ರಿಡ್ಯೂಸ್ ಮಾಡ್ತಾರೆ. ಸೊ ಹಾಗೆ ಅವ್ರು ಹೇಗಿದ್ದಾರೆ, ಕ್ಲಿನಿಕಲ್ ರೆಸ್ಪಾನ್ಸ್ ಹೇಗಿದೆ, ಅದನ್ನ ಪ್ರತಿ 3 ತಿಂಗಳಿಗೊಮ್ಮೆ ನಾವು ಮಾನಿಟರ್ ಮಾಡ್ಕೊಂಡು ಅದನ್ನ ಕಡಿಮೆ ಮಾಡಬಹುದು. ಯಾವಾಗ ಮಿನಿಮಮ್ ಡೋಸೇಜ್ ಅಲ್ಲಿ 1 ವರ್ಷ 2 ವರ್ಷ ಚೆನ್ನಾಗಿ ಕಂಟ್ರೋಲ್ ಅಲ್ಲಿ ಇದೆ ಅಂತ ಆದ್ರೆ ಆ ಸಂದರ್ಭದಲ್ಲಿ ಮಾತ್ರ ನಾವು ನಿಲ್ಸಿ ನೋಡುವಂತ ಸಾಧ್ಯತೆ ಇರುತ್ತೆ. ಬಟ್ ಯಾರಿಗೆ ಯಾವ ಪೇಷಂಟ್ಗೆ ಈ ರೀತಿ ಬರುತ್ತೆ ಅದು ಗ್ಯಾರಂಟಿ ಕೊಡೋದು ಸ್ವಲ್ಪ ಕಷ್ಟ. ಯಾಕಂದ್ರೆ ಇದು ಪ್ರತಿಯೊಂದು ಪೇಷಂಟ್ಗೂ ಬೇರೆ ಬೇರೆ ಇರುತ್ತೆ. ಅವ್ರಿಗೆ ಯಾವ್ದಾದ್ರು ಇನ್ಫೆಕ್ಷನ್ ಆಯ್ತು ಅಂದ್ರೆ ಮತ್ತೆ ಜಾಸ್ತಿ ಆಗುವಂಥದ್ದು. ಸೊ ಅದನ್ನ ನಾವು ಪ್ರಿಡಿಕ್ಟ್ ಮಾಡೋದಕ್ಕೆ ಆಗೋದಿಲ್ಲ. ನಿಮ್ಗೆ ಗೊತ್ತಿದೆ, ಸಾಮಾಜಿಕ ಜಾಲತಾಣಗಳು ಈಗ ಯಾವ ತರದ ಔಷಧಿಯನ್ ಬೇಕಾದ್ರೂ ಸಿಕ್ಬಿಡುತ್ತೆ ಅಲ್ಲಿ. ಇದನ್ ಕುಡಿದ್ರೆ ಇದು ಬರೋದೇ ಇಲ್ಲ, ಇದನ್ ತಿಂದ್ರೆ 100 ವರ್ಷ ಪಕ್ಕ ಬದುಕ್ತಿರಿ, ಇದ್ ತಿಂದ್ರೆ ಇದನ್ ನಿಮ್ಗೆ ನೋವೇ ಬರಲ್ಲ, ಆ ತರದೆಲ್ಲ. ಅದನ್ನೆಲ್ಲ ನೀವು ಡಾಕ್ಟರ್ ಹತ್ರ ಹೋಗಿ ಆದ್ಮೇಲೆ ಡಿಸೈಡ್ ಮಾಡಿ ಅಂತ ಹೇಳ್ತೀರಾ? ಹೌದು. ನಾನು ಹೇಳೋದೇನು ಅಂದ್ರೆ ಅದಕ್ಕೆ ಯಾವ್ದಕ್ಕೂ ಕಿವಿ ಕೊಡಕ್ಕೆ ಹೋಗ್ಬಾರ್ದು. ಯಾಕಂದ್ರೆ ಆ ಔಷಧಿ ಅದ್ ಏನ್ ಕೊಟ್ಟಿರ್ತಾರೋ ಏನೋ ನಮಗ್ ಗೊತ್ತಿರಲ್ಲ. ನಾವು ಸುಮಾರು ಪೇಷಂಟ್ಸ್ ನಾವು ಆಲ್ರೆಡಿ ನೋಡಿದೀವಿ ಮೇಡಮ್. ಅದನ್ನ ತಗೊಂಡ್ವಿ, ಇದನ್ನ ತಗೊಂಡ್ವಿ, ಯಾರೋ ಹೇಳಿದ್ರು, ಈ ತರ ಅಡ್ವರ್ಟೈಸ್ಮೆಂಟ್ ಅಲ್ಲಿ ನಾವು ನೋಡಿದ್ವಿ ಅಂತ ಹೇಳಿ ಏನೋ ತಗೊಂಡು ಅದರಿಂದ ಅವ್ರಿಗೆ ಕಿಡ್ನಿ ಸಮಸ್ಯೆ ಬಂದು, ಅದರಲ್ಲಿರುವಂತ ಹೆವಿ ಮೆಟಲ್ಸ್ ಇಂದ ಲಿವರ್ ಸಮಸ್ಯೆ ಬಂದು, ಲಿವರ್ ಅಥವಾ ಕಿಡ್ನಿ ಡ್ಯಾಮೇಜ್ ಆಯ್ತು ಅಂತ ಹೇಳಿದ್ರೆ ನಾವು ರುಟೀನ್ ಕೊಡೋಂತ ಔಷಧಿನೂ ನಾವು ಕೊಡಕ್ ಆಗೋದಿಲ್ಲ. ತುಂಬಾ ಹೆಲ್ಪ್ಲೆಸ್ ಸ್ಥಿತಿಗೆ ಬಂದ್ಬಿಡ್ತೀವಿ ನಾವು. ಏನು ಕೊಡಕ್ ಆಗೋದಿಲ್ಲ, ಸುಮ್ನೆನೂ ಕಳ್ಸಕ್ ಆಗೋದಿಲ್ಲ, ಏನು ಹೆಲ್ಪೇ ಮಾಡಕ್ ಆಗದೆ ಇರುವಂತ ಸ್ಥಿತಿಗೆ ಬಂದ್ಬಿಡ್ತೀವಿ. ಅದಕ್ಕೆ ದಯಮಾಡಿ ವೈದ್ಯರಲ್ಲಿ ಹೋಗಿ ಏನಾದ್ರೂ ತೊಂದರೆ ಇದ್ರೆ. ಹೌದು, ವೈದ್ಯರು ಹೇಗೆ ಹೇಳ್ತಾರೋ ಹಾಗೆ ಕೇಳೋದು ಒಳ್ಳೆಯದು. ತುಂಬಾ ಧನ್ಯವಾದಗಳು ಮೇಡಮ್. ಇದುವರೆಗೆ ಸಂಧಿವಾತಕ್ಕೆ ಸಂಬಂಧಪಟ್ಟಾಗೆ ಸಾಕಷ್ಟು ಒಳ್ಳೆ ಮಾಹಿತಿಯನ್ನು ಮಾಡಿಕೊಟ್ಟಿದ್ದೀರಿ. ಧನ್ಯವಾದಗಳು ತಮ್ಗೆ. ನಮಸ್ತೆ ಮೇಡಮ್. ನಮಸ್ತೆ. ಆದಿಚುಂಚನಗಿರಿ ಆರೋಗ್ಯವಾಣಿ ಕಾರ್ಯಕ್ರಮದಲ್ಲಿ ಇದುವರೆಗೆ ಸಂಧಿವಾತದ ರೋಗ ಲಕ್ಷಣಗಳು, ಪರಿಣಾಮಗಳು ಹಾಗೂ ಚಿಕಿತ್ಸೆ ಈ ಕುರಿತಂತೆ ಮಾಹಿತಿ ಕೇಳಿದಿರಿ. ಮಾಹಿತಿಯನ್ನ ಮಾಡಿಕೊಟ್ಟವರು ಡಾಕ್ಟರ್ ಸಂಗೀತಾ ಕೆಎನ್. ಇವರೊಂದಿಗೆ ಸುಜಾತಾ ಎಫ್ ತಳವಾರ್. ಇದುವರೆಗೆ ಆರೋಗ್ಯದ ಉಪಯುಕ್ತ ಸಂಗತಿಗಳನ್ನು ತಿಳಿಸುವ ಕಾರ್ಯಕ್ರಮ ಆದಿಚುಂಚನಗಿರಿ ಆರೋಗ್ಯವಾಣಿ ಕೇಳಿದಿರಿ. ಕಾರ್ಯಕ್ರಮದ ನಿರ್ಮಾಣ ಸುಜಾತಾ ಎಫ್ ತಳವಾರ್. ಇದು ಹಾಸನ ಆಕಾಶವಾಣಿಯಿಂದ ಮೂಡಿಬಂತು.